ವಿಚಾರ ಚಂದ್ರೋದಯ ಅನ್ನುವಂಥ ಗ್ರಂಥದಲ್ಲಿ ನಾವೆಲ್ಲ ಕೇಳ್ಕೊತ ಬಂದೀವಿ. ವಿಚಾರ ಚಂದ್ರೋದಯ ಅಂತ ಇದ್ರೊಳಗ ನಮಗೆ ಏನು ಮಾಡಿದ್ರು ಅಂದ್ರೆ ಮೊದಲ ಸಾಧನ ಹೇಳಿ ಆಮೇಲೆ ಸಾಧ್ಯವನ್ನು ತಿಳಿಸಾಕತ್ತಾರೆ. ಓಂ ಗುರು ಪರಮಾತ್ಮನೇ ನಮಃ ಅಂತ ಹೇಳಿ ಆಮೇಲೆ ಪುರುಷಾರ್ಥ ಎಂದರೇನು ಮತ್ತ ಪುರುಷಾರ್ಥಗಳು ಎಷ್ಟದಾವು ಇದೆಲ್ಲ ಹೇಳ್ಕೋತ ಇಲ್ಲಿಗೆ ಬಂದ್ರಂದ್ರೆ ಪ್ರಾಪ್ತ ರೂಪ ಪ್ರಾಪ್ತಿ, ಅಪ್ರಾಪ್ತ ರೂಪ ಪ್ರಾಪ್ತಿ ಅಂತ ಪ್ರಾಪ್ತಿ ಒಳಗೂ ಎರಡು ಪ್ರಕಾರ ಅದಾವು ಅಂತ ಹೇಳಿದ್ರು. ದುಃಖ ಅಂದ್ರ ಏನು ಅಂತ ಹೇಳಿದ್ರೆ ಎಲ್ಲಾ ದುಃಖಗಳ ನಿವೃತ್ತಿ ಮತ್ತ ಪರಮಾನಂದದ ಪ್ರಾಪ್ತಿ ಅಂತ ಹೇಳ್ತಾರೆ. ಎಲ್ಲಾ ದುಃಖಗಳ ನಿವೃತ್ತಿ ಅಂತಂದ್ರ ಎಲ್ಲಾ ದುಃಖಗಳು ಅಂದ್ರೆ ಎಷ್ಟು ದುಃಖ ಅದಾವು ಅಂತ ಹೇಳಿದ್ರಿ. ಎಲ್ಲಾ ದುಃಖ ಅಂದ್ರ ಯಾವ ದುಃಖ ಹೇಳಿದ್ರಿ ಇದ್ರಾಗ? ಅಜ್ಞಾನ ಸಹಿತ ಜನ್ಮ ಮರಣ ಇವೆಲ್ಲ ದುಃಖ ಅಂತ ಹೇಳಿದ್ರು. ಒಂದ ಎರಡೆಲ್ಲ ಅಜ್ಞಾನ ಹಿಡ್ಕೊಂಡು ಜನ್ಮ ಮತ್ತು ಮರಣ ಇವೆಲ್ಲ ದುಃಖ ಅಂತಂದ್ರು. ಆಮೇಲೆ ನಿವೃತ್ತಿ ಅಂದ್ರ ಅದ್ರೊಳಗ ಎರಡು ಪ್ರಕಾರ ನಿವೃತ್ತಿ ಹೇಳ್ತಾರ. ಅತ್ಯಂತ ನಿವೃತ್ತಿ, ಆಮೇಲೆ ಲಯರೂಪ ನಿವೃತ್ತಿ ಅಂತ. ಅತ್ಯಂತ ನಿವೃತ್ತಿ ಅಂದ್ರ ಏನು? ಕಾರ್ಯ ಸಹಿತ ಕಾರಣದ ನಿವೃತ್ತಿ ಅತ್ಯಂತ ನಿವೃತ್ತಿ. ಲಯರೂಪ ನಿವೃತ್ತಿ ಅಂದ್ರ ಬರೇ ಕಾರ್ಯದ ನಿವೃತ್ತಿ. ಅಜ್ಞಾನ ಅನ್ನೋದು ದುಃಖದ, ಅಜ್ಞಾನ ಕಾರಣದ, ದುಃಖ ಕಾರ್ಯದ. ಅಜ್ಞಾನ ಕಾರಣ, ದುಃಖ ಕಾರ್ಯ. ಬರೀ ದುಃಖ ನಿವೃತ್ತಿ ಆಯ್ತಂದ್ರ ಬರೀ ಕಾರ್ಯದ ನಿವೃತ್ತಿ ಅಂತ ಹೇಳ್ತಾರೆ. ಅಜ್ಞಾನ ಸಹಿತ ದುಃಖ ಸಹಿತ ಅಜ್ಞಾನ ಹೋಯ್ತು ಅಂದ್ರ ಎರಡು ಕಾರ್ಯ ಕಾರಣ ಎರಡು ನಿವೃತ್ತಿ ಅಂತ ಹೇಳ್ಕೊತ ಬಂದ್ರು. ಆಮೇಲೆ ನಿತ್ಯತ್ವ ನಿಶ್ಚಯ ಭಾಗವೇ ನಿವೃತ್ತಿ ಅಂತ ಹೇಳಿದ್ರು. ಹಗ್ಗದಲ್ಲಿ ಅದು ಹೆಂಗದ ಅಂತಂದ್ರ ಹಗ್ಗದಲ್ಲಿ ತೋರುವ ಹಾವು, ಸಿಂಪಿಯಲ್ಲಿ ತೋರುವ ಬೆಳಿ, ಮರುಭೂಮಿಯಲ್ಲಿ ತೋರುವ ಮೃಗಜಲ ಅಂತ ಮೂರು ಉದಾಹರಣೆ ಕೊಟ್ಟರು. ಹಗ್ಗದಲ್ಲಿ ತೋರುವ ಹಾವು, ಆಮೇಲೆ ಸಿಂಪಿಯಲ್ಲಿ ತೋರುವ ಬೆಳಿ, ಮರುಭೂಮಿಯಲ್ಲಿ ತೋರುವ ಮೃಗಜಲ ಇವೆಲ್ಲ ಹೆಂಗದಾವು ಅಂತಂದ್ರ ಮಿಥ್ಯಾರೂಪದಿಂದ ಕಾಣಿಸ್ತಾವ ಅಂತ ಹೇಳಿದ್ರು. ಪರಮ ಪ್ರೇಮದ ವಿಷಯವು ಪರಮಾನಂದವಾಗಿದೆ. ಪರಮಕ್ಕ ಯಾವುದು ಪ್ರೇಮದಲ್ಲ ಅದು ಪರಮಾನಂದ ಆಗಿದೆ ಅಂತ ಹೇಳಿ ಕಂಠಭೂಷಣದ ನ್ಯಾಯದಂತೆ ಪ್ರಾಪ್ತ ರೂಪ ಪ್ರಾಪ್ತಿ, ಅಪ್ರಾಪ್ತ ರೂಪ ಪ್ರಾಪ್ತಿ ಅಂತ ಕರೀತಾರೆ. ಪ್ರಾಪ್ತ ರೂಪ ಪ್ರಾಪ್ತಿ ಅಂದ್ರ ಪ್ರಾಪ್ತ ಇರ್ತದ ಮರ್ತಿರ್ತೀವಷ್ಟ, ಇದಕ್ಕೇನಂತಾರು ಪ್ರಾಪ್ತ ರೂಪ ಪ್ರಾಪ್ತಿ. ಇನ್ನೊಂದು ಯಾವ್ದ್ರಿ? ಅಪ್ರಾಪ್ತ ರೂಪ ಪ್ರಾಪ್ತಿ ಅಂತ. ಮೊದಲ ಪ್ರಾಪ್ತಿ ಇರಂಗಿಲ್ಲ, ಹೋಗಿ ತಂದೀವಿ. ಇದು ಅಪ್ರಾಪ್ತ ರೂಪ ಪ್ರಾಪ್ತಿ ಅಂತ ಹೇಳಿದ್ರು. ಆಮೇಲೆ ಮೋಕ್ಷದ ಮೇಲೆ ಟಿಪ್ಪಣಿ ಹೇಳಿದ್ರು. ಮೋಕ್ಷ ಅಂದ್ರ ಏನು ಅಂತ ಹೇಳ್ತಾರೆ. ಮೋಕ್ಷ ಅಂದ್ರ ಏನ್ರಿ? ಮೋಕ್ಷ ಅಂದ್ರ ಏನಂತ ಹೇಳಿದ್ರಿ ಅವರು? ಜೀವನಲ್ಲಿ ತಾನಲ್ಲದ ಭೋಕ್ತಾ, ಕರ್ತಾ, ಭೋಕ್ತಾ ಇವೆಲ್ಲ ತಾನಲ್ಲದ ಭಾವನೆಗಳನ್ನು ನಾನೇ ಮಾಡೀನಿ, ನಾನೇ ಉಣ್ಣಿ, ನಾನೇ ಓದ್ನಿ ಅಂತೇನು ತನ್ನ ಮೇಲೆ ಹಾಕೋತಾರಲ್ಲ, ಈ ಭಾವನೆಗಳ ಬಿಟ್ಟು ತನ್ನ ಸ್ವರೂಪದಲ್ಲಿ ಇರುವುದಕ್ಕನ ಏನಂತಾರೋ ಅದಕ್ಕ ಮೋಕ್ಷ ಅಂತ ಕರೀತಾರ. ಬೇರೆ ಬೇರೆದವ್ರು ಏನಂತ ಕರೆದ್ರು? ಬೇರೆ ಬೇರೆದಕ್ಕೆ ಮೋಕ್ಷ ಅಂತ ಒಪ್ಕೊಂಡಾರೆ. ಗೋಲೋಕಕ್ಕೆ ಹೋದ್ರ ಮೋಕ್ಷ, ಸ್ವರ್ಗಕ್ಕೆ ಹೋದ್ರ ಮೋಕ್ಷ, ಹಿಂಗ ಬೇರೆ ಬೇರೆದವರು ಬೇರೆ ಬೇರೆಕ ಮೋಕ್ಷ ಅಂತ ಹೇಳಿದ್ರಿ. ಆದ್ರ ಅದೆಲ್ಲ ಹೆಂಗದರಿ? ಮೋಕ್ಷಗಳು ವೇದ ಅನುಸಾರ ಇಲ್ಲ, ವೇದದ ಅನುಸಾರ ಇಲ್ಲ. ಆ ಮೋಕ್ಷವು ಯಾವುದರಿಂದ ಉಂಟಾಗುತ್ತದೆ ಅಂತ ಮೋಕ್ಷ ಎದರಿಂದ ಆಗುತ್ತದ ಅಂತಂದ್ರ ಮೋಕ್ಷವು ಬ್ರಹ್ಮಜ್ಞಾನದಿಂದ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಬ್ರಹ್ಮಜ್ಞಾನದಿಂದ ಅದು ಮೋಕ್ಷ ಪ್ರಾಪ್ತಿ ಆಗುತ್ತದ. ಇಲ್ಲಿ ಬ್ರಹ್ಮಜ್ಞಾನದಿಂದ ಅನ್ನುವಂಥದ್ರ ಮೇಲೆ ಟಿಪ್ಪಣಿ ಹೇಳಿದ್ರು. ಬ್ರಹ್ಮಜ್ಞಾನ ಅಂದ್ರೆ ಏನು? ಬ್ರಹ್ಮಜ್ಞಾನದಿಂದ ಅಂತ ಐತಲ್ಲ, ಅದ್ರ ಮೇಲೆ ಟಿಪ್ಪಣಿ 11. ಕರ್ಮ ಮತ್ತು
ಉಪಾಸನೆಗಳಿಂದ ಚಿತ್ತದ ಶುದ್ಧಿ ಹಾಗೂ ಚಿತ್ತದ ಏಕಾಗ್ರತೆ ಉಂಟಾಗುತ್ತದೆ. ಚಿತ್ತದ ಶುದ್ಧಿ ಮತ್ತು ಏಕಾಗ್ರತ ಜ್ಞಾನಕ್ಕೆ ಸಾಧನಗಳು ಇರುವವು. ಹೀಗಾಗಿ ಕರ್ಮ ಮತ್ತು ಉಪಾಸನೆಗಳು ಮೋಕ್ಷಕ್ಕೆ ಸಾಧನಗಳಾಗುವುದಿಲ್ಲ ಅಂತ ಹೇಳಿದ್ರಿ ಅವರು. ಕರ್ಮ ಮತ್ತು ಉಪಾಸನ ಮಾಡುವುದರಿಂದ, ಕರ್ಮ ಉಪಾಸನ ಮಾಡುವುದರಿಂದ ಏನಾಗ್ತದ್ರಿ? ಅಂತಃಕರಣ ಚಿತ್ತ ಶುದ್ಧಿ ಆಗ್ತದ. ಉಪಾಸನೆ ಮತ್ತು ಕರ್ಮ ಅಂತಃಕರಣ ಶುದ್ಧಿ ಆಗ್ತದ, ಚಿತ್ತ ಶುದ್ಧಿ ಆಗ್ತದ. ಆದ್ರ ಅದು ಜ್ಞಾನಕ್ಕ ಏನದ ಅಂತ ಕೇಳಿದ್ರ ಅಂತಃಕರಣ ಶುದ್ಧಿ ಆಗ್ತದ ಹೊರತು ಜ್ಞಾನಕ್ಕೆ ಸಾಧನಗಳು ಇರುವವು, ಮೋಕ್ಷಕ್ಕೆ ಸಾಧನಗಳ ಅಲ್ಲ ಅಂತಂದ್ರು. ಮೋಕ್ಷಕ್ಕೆ ಸಾಧನಗಳಲ್ಲ ಅಂದ್ರ ಹಂಗೇನಲ್ಲ, ಪರಂಪರಾ ಸಾಧನ ಅದಾವ. ಪರಂಪರಾ ಸಾಧನ ಅದಾವು, ನಿಜವಾಗಿ ಸಾಧನ ಅಲ್ಲ, ಪರಂಪರಾ ಸಾಧನಗಳದಾವು. ಮತ್ತೆ ಯಾವನ್ ಕೇಳಿದ್ರೆ ಕರ್ಮ ಮತ್ತು ಉಪಾಸನ ಮಾಡೋದ್ರಿಂದ. ಇನ್ನು ಮುಂದೆ ಹೇಳ್ತಾರ, ಬ್ರಹ್ಮಜ್ಞಾನವೆಂದರೇನು ಅಂತಂದ್ರು. ಬ್ರಹ್ಮಜ್ಞಾನ ಅಂದ್ರ ಏನು? ಜ್ಞಾನ ಅಂತಂದ್ರ ಎರಡದಾವ. ಒಂದು ಇದೆಲ್ಲ ವಸ್ತುಗಳ ಜ್ಞಾನ. ಇನ್ನು ಬ್ರಹ್ಮಜ್ಞಾನ ಅಂದ್ರ ಏನು ಅಂತ ಕೇಳಿದ್ರ, ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದೇ ಬ್ರಹ್ಮಜ್ಞಾನವಾಗಿದೆ ಅಂತ ಹೇಳ್ತಾರೆ. ಹೆಂಗದ ಹಂಗ ತಿಳಿದ್ರಿ, ಯಥಾರ್ಥವಾಗಿ. ಅದು ಇರುವುದೊಂದು ಬೇರೆ, ನಾವು ತಿಳ್ಕೊಳ್ಳೋದೊಂದು ಬೇರೆ ಆಯ್ತಂದ್ರ ಅದಕ್ಕೇನಂತಾರು? ಯಥಾರ್ಥ ಅನ್ನಂಗಿಲ್ರಿ. ಅದು ಹೆಂಗದ ಹಂಗ ತಿಳ್ಕೊಳ್ಳೋದಕ್ಕ ಯಥಾರ್ಥ ಅಂತ ಕರೀತಾರ. ಮತ್ತ ಅದು ಇರುದೊಂದು ಬೇರೆ ಇರ್ತದ್ರಿ, ನಾವು ತಿಳ್ಕೊಳ್ಳೋದೊಂದು ಬೇರೆ ಆಯ್ತಂದ್ರ ಅದಕ್ಕೇನಂತಾರಿ? ಅಯಥಾರ್ಥ ಆಯ್ತದ, ಯಥಾರ್ಥ ಆಗ್ಲಿಲ್ಲ. ಅದಕ್ಕ ಬ್ರಹ್ಮ ಸ್ವರೂಪ, ಆ ಬ್ರಹ್ಮನ ಸ್ವರೂಪ ಹೆಂಗದ? ಸತ್ ಚಿತ್ತ ಆನಂದ ಸ್ವರೂಪ ಅದಲ್ರಿ. ಆ ಆನಂದ ಸ್ವರೂಪ ಹೆಂಗದ ಹಂಗೆ ತಿಳಿದಕ್ಕೆ ಏನಂತಾರಂದ್ರ ಬ್ರಹ್ಮಜ್ಞಾನ ಅಂತ ಕರೀತಾರ. 12ನೇ ಟಿಪ್ಪಣಿ, ಬ್ರಹ್ಮದೊಡನೆ ಅಭೇದವಾಗಿ ಇರುವ ಆತ್ಮನ ಜ್ಞಾನವು ಬ್ರಹ್ಮಜ್ಞಾನವಾಗಿದೆ, ಅದುವೇ ಮೋಕ್ಷಕ್ಕೆ ಕಾರಣವಾಗಿದೆ ಅಂತ ಹೇಳಿದರು. ಬ್ರಹ್ಮಜ್ಞಾನವನ್ನು ಯಥಾರ್ಥವಾಗಿ ತಿಳಿಯುವುದೇ ಬ್ರಹ್ಮಜ್ಞಾನವಾಗಿದೆ ಅಂತ ಹೇಳಿದ್ರ ಅಲ್ಲಿ ಟಿಪ್ಪಣಿ ಏನ್ ಹೇಳ್ತಾರಂದ್ರ, ಬ್ರಹ್ಮದೊಡನೆ ಬ್ರಹ್ಮನ ಜೋಡಿ, ಬ್ರಹ್ಮದೊಡನೆ ಬ್ರಹ್ಮನ ಜೋಡಿ ಅಭೇದವಾಗಿ. ಅಭೇದ ಅಂದ್ರಿ ಒಂದೇ, ಭೇದ ಅಂದ್ರ ಬೇರೆ ಬೇರೆ. ಎಲ್ಲ ಜಗತ್ತಿನೊಳಗ ಬ್ಯಾರೆ ಬೇರೆ ಬೇರೆ ಅದಾವ ನೋಡ್ರಿ. ಎಲ್ಲ ಬ್ಯಾರೆ ಬೇರೆ ಅಂತ ತಿಳಿದು ಭೇದ, ಒಂದೇ ಅಂತ ತಿಳಿದು ಅಭೇದ. ಒಂದೇ ಅಂತ ತಿಳಿದು ಅಭೇದ, ಬೇರೆ ಬೇರೆ ಅಂತ ತಿಳಿದು ಭೇದ. ಇರುವ ಆತ್ಮನ ಜ್ಞಾನವು ಎರಡದವ್ರಿ, ಒಂದು ಆತ್ಮ ಮತ್ತು ರೀ ಬ್ರಹ್ಮ. ಬ್ರಹ್ಮಜ್ಞಾನ, ಒಂದು ಆತ್ಮಜ್ಞಾನ ಅಂತ ಹೇಳ್ತಾರೆ. ಆತ್ಮ, ಈ ಆತ್ಮನ ಜ್ಞಾನವು ಬ್ರಹ್ಮದೊಡನೆ ಬ್ರಹ್ಮಜ್ಞಾನವಾಗಿದೆ. ಆತ್ಮ ಅಂದ್ರನು ಬ್ರಹ್ಮ ಸ್ವರೂಪ ಅಂತ ತಿಳ್ಕೋಬೇಕು. ಅದಕ್ಕೆ ಅಭೇದವಾಗಿ ತಿಳಿದು. ಹಂಗ ಹೆಂಗ್ ತಿಳಿದಂದ್ರ, ಈಗ ನದಿ ಒಳಗ ನೀರು ಅದಾವ್ರಿ, ನದಿ ಒಳಗ ನೀರು ಅದಾವು. ಆ ನೀರ ಕೊಡದೊಳಗ ತಗೊಂಡಿವ್ ಅಂತ ತಿಳ್ಕೊರಿ. ನೀರ್ ಏನ್ ಮಾಡಿದೀವಿ ಅಂದ್ರೆ ಕೊಡದಾಗ ನೀರು ತಗೊಂಡಿವ್. ಅವು ನೀರ ನದಿ ಒಳಗಿನ ನೀರುನು ಒಂದೇ ಅದರಿ, ಕೊಡದಾಗ ನೀರ್ನು ಒಂದೇ ಅದರಿ, ನೀರ ಒಂದೇ ಅದರಿ. ಆಮೇಲೆ ಉಪಾಧಿ ನೀರು ಕೊಡದಾಗ, ಕೊಡ ಅಂತೂ ಅದು ಉಪಾಧಿ ಬಂದದು. ಕೊಡ ಬೇರೆ, ನದಿ ಬೇರೆ, ನೀರ ಒಂದೇ. ನೀರು ಒಂದೇ ಅದಾವ. ಕೊಡ ಅನ್ನೋದು ಬೇರೆ ಉಪಾಧಿ ಅದ, ನದಿ ಅನ್ನೋದು ಉಪಾಧಿ ಬೇರೆ ಅದ. ಆದ್ರ ನೀರು ಹೆಂಗ ಒಂದೇ ಅದಲ್ಲ, ಅದಕ್ಕ ಹೆಂಗಂತ ಕೇಳಿದ್ರ ಆತ್ಮ ಸ್ವರೂಪನ ಏನದರಿ? ಅದೇ ಬ್ರಹ್ಮ ಸ್ವರೂಪನ ಐತ್ರಿ. ಆತ್ಮ ಸ್ವರೂಪ ಬ್ರಹ್ಮ ಸ್ವರೂಪನ ಐತಿ. ಆದ್ರ ಇದು ಎಲ್ಲಿ ಬಂದದಲ್ರಿ, ಅಂತಃಕರಣದೊಳಗೆ ಏನು ಬಂದದಲ್ಲ, ಉಪಾಧಿಯಾಗಿ ಶರೀರದೊಳಗೆ ಬಂದದ್ ನೋಡ್ರಿ. ಅದಕ್ಕೆ ಏನಾಯ್ತ್ರಿ? ಇದು ಬ್ಯಾರೆ ಬೇರೆ ಅಂತ ಅನಿಸೈತ್ರಿ. ಆದ್ರ ಆತ್ಮ ಸ್ವರೂಪನು ಬ್ರಹ್ಮ ಸ್ವರೂಪ ಒಂದೇ ಅದರಿ. ಅದು ಒಂದೇ ಅಂತ ಆತ್ಮ ಜ್ಞಾನವು ಬ್ರಹ್ಮಜ್ಞಾನವಾಗಿದೆ. ಅದ ಏನದರಿ? ಬ್ರಹ್ಮಜ್ಞಾನನ ಅದ. ಅದುವೇ ಮೋಕ್ಷಕ್ಕೆ ಕಾರಣ ಅದ. ಅದೇ ಮೋಕ್ಷಕ್ಕೆ ಕಾರಣ ಅದರಿ.
ಬ್ರಹ್ಮಜ್ಞಾನವು ಎಷ್ಟು ಪ್ರಕಾರವಾಗಿದೆ ಅಂತ ಪ್ರಶ್ನೆ ಮಾಡಿದ್ರಿ. ಅಂತ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರ ಅದ ರೀ? ಎಷ್ಟು ಪ್ರಕಾರ ಅದ ಅಂದ್ರೆ ಬ್ರಹ್ಮಜ್ಞಾನವು ಅಪರೋಕ್ಷವೆಂತಲೂ ಹಾಗೂ ಪರೋಕ್ಷವೆಂತಲೂ ಹಾಗೂ ಅಪರೋಕ್ಷವೆಂತಲೂ ಎರಡು ಪ್ರಕಾರವಾಗಿದೆ ಅಂತ ಹೇಳಿದರು. ಅಂತ ಬ್ರಹ್ಮಜ್ಞಾನ ಒಂದು ಯಾವ್ದ್ರಿ? ಪರೋಕ್ಷ ಮತ್ತು ಅಪರೋಕ್ಷ. ಅಪರೋಕ್ಷ ಬ್ರಹ್ಮಜ್ಞಾನ ಮತ್ತು ಪರೋಕ್ಷ ಬ್ರಹ್ಮಜ್ಞಾನ ಹೇಳ್ತಾರೆ ಅವ್ರು ಮುಂದೆ. ಯಾವುದು ಪರೋಕ್ಷ ಬ್ರಹ್ಮಜ್ಞಾನವೆಂದರೇನು? ಇನ್ನ ಎರಡು ಪ್ರಕಾರ ಬ್ರಹ್ಮಜ್ಞಾನದೊಳಗೆ ಎರಡು ಪ್ರಕಾರ ಮಾಡಿದ್ರು. ಅದರೊಳಗ ಮೊದಲು ಹೇಳಿದ್ದು ಪರೋಕ್ಷ ಬ್ರಹ್ಮಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರ ಪರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ ಸಚ್ಚಿದಾನಂದ ರೂಪವಾದ ಬ್ರಹ್ಮವು ಇದೆ ಎಂದು ತಿಳಿಯುವುದೇ ಪರೋಕ್ಷ ಬ್ರಹ್ಮಜ್ಞಾನವಾಗಿದೆ ಅಂತ ಹೇಳಿದರು ನೋಡ್ರಿ. ಪರೋಕ್ಷ ಅಂದ್ರ ಸಚ್ಚಿದಾನಂದ ರೂಪ ಬ್ರಹ್ಮ ಐತಿ ಅಂತ ತಿಳಿದ್ರಿ. ನಾನೇ ಅಂತ ಇಲ್ಲ. ನಾನೇ ಅಂದ್ರೆ ಅಪರೋಕ್ಷ ಆಗ್ತದ, ಮುಂದೆ ಬರ್ತದ ನಾನೇ ಅಂತ. ಸಚ್ಚಿದಾನಂದ ರೂಪ ಬ್ರಹ್ಮ ಇದೆ ಐತಿ ಅಂತ ತಿಳಿದೇನದರಿ, ಇದು ಪರೋಕ್ಷ ಬ್ರಹ್ಮಜ್ಞಾನ ಅಂತ. ಮೊದಲ ನಾವೇನ್ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ, ಏನೋ ಒಂದು ದೇವ್ರು ಇಲ್ಲ ಅಂತ ಅಂತಿದ್ದೀವಿ ಅಂತ ತಿಳ್ಕೋರಿ. ನಾಸ್ತಿಕ ದೇವ್ರು ಇಲ್ಲ ಅಂತ ಇತ್ತು, ಆಮೇಲೆ ಏನೋ ಒಟ್ಟು ಅದಾನು ಅಂತ ತಿಳಿದ್ರಿ. ಅದಾನು ಎಲ್ಲಿ ನನಗೆ ಗೊತ್ತಿಲ್ಲ, ಒಟ್ಟು ದೇವ್ರು ಅದಾನು ಅಂತ ತಿಳಿದ್. ನಾನೇ ಅಂತ ಅಪರೋಕ್ಷ ಆಗ್ತದ ಮುಂದೆ. ಸಚ್ಚಿದಾನಂದ ಸತ್ತು ಚಿತ್ತು ಆನಂದ ಸ್ವರೂಪ ಬ್ರಹ್ಮ ಅದಾನು ಅಂತ ತಿಳಿದ್ರಿ. ಇದು ಪರೋಕ್ಷ ಬ್ರಹ್ಮಜ್ಞಾನ. ಒಬ್ಬ ನಾಸ್ತಿಕ ವಾದ ಮಾಡ್ತಿದ್ದವನು, ದೇವ್ರಿಲ್ಲ ಅಂತ ವಾದ ಮಾಡ್ತಿದ್ದಂತ. ಹಿಂಗ ವಾದ ಮಾಡಿದವನು ದೇವ್ರು ಇಲ್ಲ ಅಂತ. ಒಬ್ಬ ಅದಾನು ಅಂತ ವಾದ ಮಾಡಿದವನು. ಹಂಗೆ ವಾದ ಮಾಡಿದ ಕೂಡಲೇ ಏನು ದೇವ್ರು ಇಲ್ಲ ಅಂತಿದ್ದಲ್ರಿ, ಅವ ಗೆದ್ದತ್ರಿ ವಾದ್ನ್ಯಾಗ. ಅವಾಗ ಅದಾನ ಏನ್ ಅಂತಿದ್ದಲ್ರಿ, ವಾದ ಮಾಡಿದ್ದಲ್ಲ, ಅವು ಸೋತತ್ತ. ಕೇಳಿದಂತ, ಏನ್ರಿ ನೀವು ಎಷ್ಟು ಬುದ್ಧಿಶಕ್ತಿ ಅದ ನಿಮ್ದ, ದೇವ್ರು ಇಲ್ಲಂತ ವಾದ ಮಾಡಿದ್ರಲ್ರಿ, ಭಾರಿ ನೀವ ಗೆದ್ರಲ್ರಿ ಅಂದನು. ಅವಾಗ ಅವಂದಂತ, ಎಷ್ಟು ಚಾಣಾಕ್ಷ ಬುದ್ಧಿ ಅದ ನಿಮ್ದು ಅಂತ ಅದಾನ ನಾವ ಕೇಳ್ದಂತ್ರಿ. ಇಲ್ಲ ನಾವ್ರಿ ಅವನ ಗೆದ್ದಿದ್ದಲ್ರಿ ಕೇಳ್ದಂತ. ಅವಾಗ ಇಲ್ಲತ್ತೇನು ವಾದ ಮಾಡಿದಲ್ರಿ, ಅವೇನಂದಂತ, ಎಲ್ಲ ದೇವರ ಆಶೀರ್ವಾದ ರೀ ಅಂದ. ಎಲ್ಲ ದೇವರ ಆಶೀರ್ವಾದ ರೀ. ಯಾಕ ಅವ ಮತ್ತೆ ದೇವ್ರ ಅದಾನಂತ ಒಪ್ಪಿದಲ್ರಿ. ಹಂಗ ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರ ದೇವ್ರ ಅದಾನು ಅಂತ ತಿಳ್ಕೊಳದ್ರಿ. ಇದಕ್ಕೇನಂದ್ರು ಪರೋಕ್ಷ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಪರೋಕ್ಷ ಬ್ರಹ್ಮಜ್ಞಾನವಾಗಿದೆ. ಸಚ್ಚಿದಾನಂದ ರೂಪ ಬ್ರಹ್ಮ, ಸಚ್ಚಿದಾನಂದ ರೂಪವಾದ ಬ್ರಹ್ಮವೂ ಇದೆ ಎಂದು ತಿಳಿಯುವುದೇ ಪರೋಕ್ಷ ಬ್ರಹ್ಮಜ್ಞಾನವಾಗಿದೆ. ಇದ್ರೊಳಗ ಮತ್ತೆ ಬರ್ತದ 13ನೇ ಪರೋಕ್ಷ ಜ್ಞಾನವು. ಇಂಥ ಪರೋಕ್ಷ ಜ್ಞಾನ, ಈ ಪರೋಕ್ಷ ಜ್ಞಾನವು ತತ್ವಮಸಿ ಮಹಾವಾಕ್ಯದಲ್ಲಿ ಇರುವ ತತ್ಪದದ ಅರ್ಥವನ್ನು ತಿಳಿಸುತ್ತದೆ. ಆದ್ದರಿಂದ ಪರೋಕ್ಷ ಜ್ಞಾನವು ಅಪರೋಕ್ಷ ಅದ್ವೈತ ಜ್ಞಾನದಲ್ಲಿ ಉಪಯೋಗಿಯಾಗಿದೆ ಅಂತ ಟಿಪ್ಪಣಿ ಒಳಗೆ ಹೇಳಿದ್ರಿ ಅವ್ರು. ಹಂಗಂದ್ರೆ ಏನು ಅಂತ ಕೇಳಿದ್ರೆ ನೋಡ್ರಿ, ಪರೋಕ್ಷ ಜ್ಞಾನವು ಯಾವ್ದ್ರಿ? ದೇವ್ರ ಅದಾನಮೋದು ಏನು ಜ್ಞಾನ ಅದಲ್ರಿ, ಆ ಜ್ಞಾನ ಎಲ್ರಿ? ತತ್ವಮಸಿ, ತತ್ ತ್ವಂ ಅಸಿ ಅದರಿ. ತತ್ವಮಸಿ ಅದುವೇ ನೀನು ಇದ್ದೀಯ. ಮಹಾವಾಕ್ಯಗಳದಾವಲ್ರಿ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಆನಂದಂ ಬ್ರಹ್ಮ ಅದಾವಲ್ರಿ. ತತ್ವಮಸಿ ಆಮೇಲ್ರಿ ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಆನಂದಂ ಬ್ರಹ್ಮ. ಇದ್ರೊಳಗ 4 ಮಹಾವಾಕ್ಯ ಅಂತಾರಿ. 4 ಮಹಾವಾಕ್ಯದವು. ಇದ್ರೊಳಗೆ ಏನದಾವ ಅಂತ ಕೇಳಿದ್ರ, ಒಂದು ಉಪದೇಶ ಪರವಾಕ್ಯ, ಇನ್ನೊಂದು ಅನುಭವ ಪರವಾಕ್ಯ ಅದಾವ್ರಿ. ಉಪದೇಶ ಪರವಾಕ್ಯ ಅಂದ್ರ ಯಾವ್ದ್ರಿ? ಇನ್ನೊಬ್ರಿಗೆ ಹೇಳೋದ್ರಿ ನಮಗ. ಯಾವ್ದ್ರಿ ಉಪದೇಶ ಪರವಾಕ್ಯ? ತತ್ ತೋಮ ಅಸಿ ಅಂತ ಇನ್ನೊಬ್ರು ಹೇಳುದ್ರಿ. ತತ್ ತೋಮ ಅಸಿ ಅದುವೇ ನೀನು ಇದ್ದೀಯ ಅಂತ ಇನ್ನೊಬ್ರು ಹೇಳೋದು, ಗುರುಗಳು ಹೇಳುದ್ರಿ.
ಇದಕ್ಕೇನಂತಾರಿ? ಉಪದೇಶ ಪರವಾಕ್ಯ ಅಂತ ಕರೀತಾರೆ. ಇನ್ನ ಅನುಭವ ಪರವಾಕ್ಯ, ಅನುಭವ ರೀ, ತನ್ನ ಅನುಭವ ಆಗ್ಬಳಕ್ ಹೇಳ್ತಾನಲ್ಲ, ತನ್ನ ಅನುಭವ ಆಗ್ಬಳಕ್ ಏನ್ ಹೇಳ್ತಾರಿ? ಅಹಂ ಬ್ರಹ್ಮಾಸ್ಮಿ. ತನ್ನ ಅನುಭವ ಆಗ್ತದ ನೋಡಿ, ನಾನು ಬ್ರಹ್ಮಸ್ವರೂಪ ಇದ್ದೀನಿ ಅನ್ನೋದು ಯಾವ್ದ್ರೀ? ಈಗ ಅನುಭವ ಪರವಾಕ್ಯ ಅದ. ಉಪದೇಶ ಪರವಾಕ್ಯ, ಅನುಭವ ಪರವಾಕ್ಯ ಅಂತ ಎರಡದವ್ರಿ ಅದ್ರೊಳಗೆ. ಆಮೇಲೆ ಪರೋಕ್ಷ ಬ್ರಹ್ಮಜ್ಞಾನ ತತ್ವಮಸಿ. ಈ ತತ್ವಮಸಿ, ತತ್ ತ್ವಂ ಅಸಿ ಅನ್ನೋದಲ್ರಿ, ಈ ತತ್ವಮಸಿ ಮಹಾವಾಕ್ಯದಲ್ಲಿ, ಮಹಾವಾಕ್ಯ ರೀ, ಅಲ್ಲಿ ಇರುವ ತತ್ ಪದದ, ತತ್ ಅಂದ್ರ ಅದು ರೀ, ತತ್ ಅಂದ್ರ ಅದು, ಈ ಅದು ಪದದ ಅರ್ಥವನ್ನು, ಅದು ಪದದ ಅರ್ಥವನ್ನು ತಿಳಿಸುತ್ತದೆ. ಅದು ಅನ್ನುವಂಥ ಪದದ ಅರ್ಥವನ್ನು ತಿಳಿಸುತ್ತದೆ ಅಂತ. ಆದ್ದರಿಂದ ಪರೋಕ್ಷ ಜ್ಞಾನವು, ಪರೋಕ್ಷ ಜ್ಞಾನವು ಅಪರೋಕ್ಷ, ಯಾವಾಗ ಅಪರೋಕ್ಷ ಜ್ಞಾನ ಮುಂದೆ ಹೇಳ್ತಾರಲ್ರಿ, ಆವಾಗ ಅದ್ವೈತ ಜ್ಞಾನದಲ್ಲಿ, ಅದ್ವೈತ ಅಂದ್ರ ಒಂದೇ ರೀ, ದ್ವೈತ ಅಂದ್ರ ಬೇರೆ ಬೇರೆ, ಆ ಅದ್ವೈತ ಜ್ಞಾನದಲ್ಲಿ ಉಪಯೋಗಿ ಆಗಿದೆ ಅಂತ ಹೇಳ್ತಾರೆ. ಆ ಜ್ಞಾನ ಅಲ್ಲಿ ಹೇಳುವ ಮುಂದ ಇದು ಉಪಯೋಗ ಅದ ಅಂತ ಅಂತಾರೆ, ಉಪಯೋಗ ಅದ ಅಂತ ಹೇಳಿದರು. ಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಉಂಟಾಗುತ್ತದೆ ಅಂತ ಹೇಳ್ತಾರೆ, ಪ್ರಶ್ನೆ ಮಾಡಿದರು. ಈ ಪರೋಕ್ಷ ಬ್ರಹ್ಮಜ್ಞಾನವು ಬರ್ಬೇಕಲ್ರಿ, ಇದು ಎದರದಿಂದ ಉಂಟಾಗ್ತದೆ, ಎದರದಿಂದ ಆಗ್ತದ್ರಿ? ಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಉಂಟಾಗುತ್ತದೆ? ಈ ಪರೋಕ್ಷ ಬ್ರಹ್ಮಜ್ಞಾನ ಎದರದಿಂದ ಆಗತ್ತದ ಅಂತ ಕೇಳಿದ್ರೆ ಇಲ್ಲಿ ಹೇಳಿದ್ರು, ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಾರಣ, ಒಂದು ಕಾರಣ ಬೇಕಲ್ರಿ, ಯಾವುದೇ ಒಂದು ಕಾರಣ ಬೇಕು. ಸದ್ಗುರು ಹಾಗೂ ಸತ್ ಶಾಸ್ತ್ರಗಳ ವಚನದಲ್ಲಿ ವಿಶ್ವಾಸವಿಡುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನವು ಉಂಟಾಗುತ್ತದೆ ಅಂತ ಹೇಳ್ತಾರೆ. ಸದ್ಗುರು, ಸದ್ಗುರು ಅಂದ್ರ ಸತ್ಯವನ್ನು ತಿಳಿಸುವಂತ ಗುರುಗಳು, ಸದ್ಗುರುಗಳು ಅಂತ ಕರೀತಾರೆ ಸತ್ಯವನ್ನು. ಈಗ ಸತ್ಯವನ್ನು ತಿಳಿಸುವಂತ ಗುರುಗಳು ಅದಾರು, ಸದ್ಗುರು ಅಂತ ಇಟ್ಟಾರಂದ್ರ ಅಸತ್ಯವನ್ನು ತಿಳಿಸೋರು ಇರ್ಬೇಕಲ್ರಿ, ಅದಕ್ಕ ಸದ್ಗುರು ಅಂತ ಇಟ್ರಿ ಇಲ್ಲಿ, ಸದ್ಗುರು. ಮತ್ತೆ ಎದರ ಮೇಲ್ರಿ? ಸತ್ ಶಾಸ್ತ್ರಗಳ ಮೇಲೆ, ಸತ್ಯವನ್ನು ತಿಳಿಸುವಂತ ಶಾಸ್ತ್ರ ಮೇಲೆ ಏನ್ ಇಡಬೇಕ್ರಿ? ವಿಶ್ವಾಸ ಇಡಬೇಕು. ಅವರು ಶಾಸ್ತ್ರಗಳ ವಚನದಲ್ಲಿ, ಅವರು ಶಾಸ್ತ್ರಗಳ ಹೆಂಗೆ ಹೇಳ್ತಾವ ಹಂಗ, ಆಮೇಲೆ ಗುರುಗಳು ಹೆಂಗ ಹೇಳ್ತಾರ ಹಂಗ ಏನ್ ಮಾಡ್ಬೇಕ್ರಿ? ವಿಶ್ವಾಸ ಇಡಬೇಕು. ವಿಶ್ವಾಸ ಇಟ್ರೆ ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಭ್ವ ಪರಾಂ ಶಾಂತಿ ಅಚಿರೇನಾದಿ ಗಚ್ಚತಿ ಅಂತ ಹೇಳ್ತಾರೆ. ಶ್ರದ್ಧಾವಾನ್ ಅಂದ್ರ ವಾನ್, ಶ್ರದ್ಧಾ ಉಳ್ಳವನು, ಶ್ರದ್ಧಾವಾನ್ ಲಭತೆ, ಲಭತೆ ಅಂದ್ರ ಜ್ಞಾನ ಪ್ರಾಪ್ತಿ ಆಗ್ತದ, ಸಿಗ್ತದ ಲಭತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಜ್ಞಾನ ತತ್ಪರ ಸಂಯತೇಂದ್ರಿಯ. ಅದಕ್ಕ ಯಾರ ಶ್ರದ್ಧಾ ಗುರುಗಳ ಮೇಲ ಮತ್ರಿ ಶಾಸ್ತ್ರ ಮೇಲ್ರಿ ವಿಶ್ವಾಸ ಇಡಬೇಕು. ವಿಶ್ವಾಸ ಇಟ್ರು ಅಂದ್ರ ಏನಾಗ್ತದ್ರಿ? ಜ್ಞಾನ ಪ್ರಾಪ್ತಿ ಆಗ್ತದ ಅಂತ ಹೇಳ್ತಾರೆ. ಅವ್ರ ವಚನ ಮೇಲೆ ವಿಶ್ವಾಸ ಇಡುವುದ್ರಿಂದ. ಅದಕ್ಕೊಂದ್ ಕಡೆ ಹೇಳಿದ್ರು, ಗುರು ವಾಕ್ಯೇಶು ಯಾವ ವಿಶ್ವಾಸ ಸಾ ಶ್ರದ್ಧಾ. ಗುರು ವಾಕ್ಯೇಶು ಯಾವ ವಿಶ್ವಾಸ ಸಾ ಶ್ರದ್ಧಾ. ಗುರುವಿನ ಮಾತಿನ ಮ್ಯಾಲ ವಿಶ್ವಾಸ ಇಡುದಕ್ಕನ ಶ್ರದ್ಧಾ ಅಂತ ಸಾ ಶ್ರದ್ಧಾ ಅಂತ ಕರೀತಾರೆ. ಅದು ಏನಾಗ್ತ ಪರೋಕ್ಷ ಬ್ರಹ್ಮಜ್ಞಾನವು ಉಂಟಾಗುತ್ತದೆ ಅಂತ ಹೇಳ್ತಾರೆ. ಗುರುಗಳ ವಾಕ್ಯ ಮತ್ತು ಶಾಸ್ತ್ರ ಇವ ಏನು ವಚನ ಮ್ಯಾಲ, ಮಾತಿನ ಮ್ಯಾಲ ವಿಶ್ವಾಸ ಇಡ್ತೀವಿ ಅಂದ್ರ ಜ್ಞಾನ ಆಗ್ತದ, ವಿಶ್ವಾಸ ಇಡ್ಲಿಲ್ಲ ಅಂದ್ರೆ ಇಲ್ಲ. ಮೊದಲು ಬೇಕು ಅದೇ ಶ್ರದ್ಧಾನ ಒಂದು ಮಥನ ಪಾತ್ರೆ ಅಂತ ವಿಚಾರ ಸಾಗರದೊಳಗೆ ಹೇಳ್ತಾರೆ ಮುಂದೆ. ಆ ಶ್ರದ್ಧಾ ಅನ್ನೋದನ್ನ ಒಂದು ಮಜ್ಗಿ ಗಡಿಗಿದ್ದಂಗ, ಒಂದು ಗಡಿಗೆ ಚಲೋ ಇತ್ತಂದ್ರ ಮಜ್ಗಿ ಕಡಿಯಾಕ ಬರ್ತದ, ಗಡಿಗೆ ಹೊಡಿತಂದ್ರ ಮಜ್ಗಿ ಕಡಿಯಾಕ ಬರಂಗಿಲ್ಲ ಅಂತ. ಹಂಗ ಶ್ರದ್ಧಾ ಅನ್ನೋದನ್ನ ಬಹಳ ಮುಖ್ಯ ಅದ ಅಂತ ಹೇಳ್ತಾರೆ. ಅಂತ ಗುರುಗಳ ಮೇಲೆ ಸತ್ ಶಾಸ್ತ್ರದ ಮೇಲೆ ವಿಶ್ವಾಸ ಇಡುವುದು. ಅದಕ್ಕ ಏನಂದ್ರು ಅಂತ ಕೇಳಿದ್ರ ಅದರದಿಂದ ಇದು ಉಂಟಾಗುತ್ತದ, ತಿಳಿತದ ಅಂತ. ಪರೋಕ್ಷ ಬ್ರಹ್ಮಜ್ಞಾನದಿಂದ
ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗುತ್ತದೆ ಅಂತ ಪ್ರಶ್ನೆ ಮಾಡತ್ತಾರೆ. ಪರೋಕ್ಷ ಬ್ರಹ್ಮಜ್ಞಾನ, ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗ್ತದ? ಒಂದು ಎರಡದವ್ರಿ, ಒಂದು ಅಭಾನಾಪಾದಕ ಆವರಣ, ಇನ್ನೊಂದು ಅಸತ್ವಾಪಾದಕ ಆವರಣ ಅಂತ ಎರಡದವ್ರಿ. ಪರೋಕ್ಷ ಬ್ರಹ್ಮಜ್ಞಾನದಿಂದ ಅಸತ್ವಾಪಾದಕ ಆವರಣ ನಿವೃತ್ತಿ ಆಗ್ತದೆ. ಅಸತ್ವಾಪಾದಕ ಆವರಣ ನಿವೃತ್ತಿ ಆಗ್ತದೆ. ಅಸತ್ ಅಂದ್ರ ಇಲ್ಲ ಅಂತ ಹೇಳ್ತಿದ್ರು, ಅಸತ್ ಇಲ್ಲ ಅಂತ ಹೇಳ್ತಿದ್ರು. ಆಮೇಲೆ ಅದ ಅಸತ್ ಏನ ಅದಲ್ ಇಲ್ಲ ಅಂತಿದ್ರಲ್ಲ, ಹೋಗಿ ಅಧಾರು ಅಂತ ಬಂತು. ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗುತ್ತದೆ ಅಂದ್ರೆ ಪರೋಕ್ಷ ಬ್ರಹ್ಮಜ್ಞಾನದ ಫಲ. ಪರೋಕ್ಷ ಬ್ರಹ್ಮಜ್ಞಾನದಿಂದ ಅಸತ್ವಾಪಾದಕ ಆವರಣದ ನಿವೃತ್ತಿ ಆಗುತ್ತದೆ ಅಂತ ಹೇಳಿದರು. ಅಸತ್ವಾಪಾದಕ ಆವರಣದ ನಿವೃತ್ತಿ ಆಗುತ್ತದೆ. ಅಸತ್ವಾಪಾದಕ ಆವರಣ ಮೇಲೆ ಕೆಳಗೆ ಟಿಪ್ಪಣಿ ಅದ. ಬ್ರಹ್ಮವು ಇರುವುದಿಲ್ಲ, ಬ್ರಹ್ಮವು ಇರುವುದಿಲ್ಲ, ಮೊದಲು ಇರುವುದಿಲ್ಲ ಅಂತ ಅಂತಿದ್ರು. ಬ್ರಹ್ಮವು ಇರುವುದಿಲ್ಲ ಎಂಬ ಯಾವ ಬ್ರಹ್ಮನ ಇರುವಿಕೆ, ಯಾವ ಬ್ರಹ್ಮನ ಇರುವಿಕೆಯ ನಿಷೇಧ ಅಭಾವ ಜ್ಞಾನ, ನಿಷೇಧವನ್ನು ಉಂಟು ಮಾಡುವ ಆವರಣವು ಅಸತ್ವಾಪಾದಕ ಆವರಣ ಅನಿಸಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಮೊದಲ ಬ್ರಹ್ಮ ಇರುವುದಿಲ್ಲ ಅಂತ ಏನ್ ಅಂತಿದ್ರಲ್ಲ, ಅಸತ್ ಅಂತಿದ್ರಲ್ಲ, ಇಲ್ಲ ಅಂತ ಏನ್ ಅಂತಿದ್ರು, ಆಮೇಲೆ ಅದು ಹೋಗಿ ಅಧಾನು ಅಂತೇಳಿ ಬರ್ತದ. ಇದು ಅಸತ್ವಾಪಾದಕ ಆವರಣ ಹೋಗ್ತದ ಅಂತ ಹೇಳಿದ್ರು. ಆವರಣವೆಂದರೆ ಮುಚ್ಚುವುದು. ಆವರಣ ಅಂದ್ರ ಮುಚ್ಚುದ್ರಿ, ಎಲ್ಲಿ ಹಾಕಿರಿ ಮುಚ್ಚುದ್ರಿ. ಆವರಣ ಅಂದ್ರ ಮುಚ್ಚುತ್ತದ. ಮುಚ್ಚಿದ್ಕ ಏನಂತಾರಂದ್ರ ಆವರಣ ಅಂತ ಕರೀತಾರ. ಅಂತ ಬ್ರಹ್ಮನನ್ನು ಮುಚ್ಚದ್ ನೋಡ್ರಿ, ಅದಕ್ಕೆ ಆವರಣ ಅಂತ ಕರೀತಾರೆ, ಮುಚ್ಚುದಕ್ಕೆ. ಬ್ರಹ್ಮ ಸ್ವರೂಪವನ್ನು ಮುಚ್ಚಿ ಬ್ರಹ್ಮವು ಇರುವುದಿಲ್ಲವೆಂದು ತಿಳಿಸುವುದು ಇದು ಅಜ್ಞಾನದ ಶಕ್ತಿ. ಅಜ್ಞಾನದ ಶಕ್ತಿ ಹೇಳಿದ್ರಿ. ಇದು ಯಾರ ಶಕ್ತಿ ಅದರಿ? ಅಜ್ಞಾನದ ಶಕ್ತಿ ಅದ ನೋಡಿ. ಎಲ್ಲಾರ್ದು ಎಂತೆಂತ ಶಕ್ತಿ ಇರ್ತದ್ರಿ. ಮಹಾತ್ಮರ ಕಣ್ಣಿನೊಳಗ ಎಂತ ಶಕ್ತಿ ಇರ್ತದ ನೋಡ್ರಿ. ಮಹಾತ್ಮರ ಕಣ್ಣಿನೊಳಗ ಉದ್ಧಾರ ಮಾಡುವಂತ ಶಕ್ತಿ ಇರ್ತದ. ನಿಮ್ಮ ಕಣ್ಣಿನೊಳಗೂ ಇರ್ತದ್ರಿ. ಒಬ್ಬರು ದುಷ್ಟರ ಕಣ್ಣೊಳಗೂ ಶಕ್ತಿ ಇರ್ತದ್ರಿ. ನೋಡ್ರಿ, ನೀವು ನೋಡಿದ ಕೂಡಲೇ ಮಹಾತ್ಮರ ಕಣ್ಣೊಳಗ ಎಂತ ಶಕ್ತಿ ಇರ್ತದ್ರಿ? ಉದ್ಧಾರ ಮಾಡುವಂತ ಶಕ್ತಿ ಅದರಿ. ಸಿದ್ಧಾವಳ ಅಪ್ಪರು ಇಲ್ಲಿ ಇದ್ದಾಗ ಅಂತ ಒಂದು ದೊಡ್ಡ ರೋಗ ಆಗಿತ್ತು ಅಂತ, ಇಟಿಗೆ ಹೊಟ್ಯಾಗ ಒಂದು ಹುಣ್ಣಾಗಿತ್ತಂತ. ಆಕಿ ಸಿದ್ಧಾವಳ ಪಾದಕ್ಕೆ ಬಿದ್ಲಂತ. ಸಿದ್ಧಾವಳ ಅಪ್ಪರು ಕೆಳಗೆ ಕೂಡುವ ಅಂದ್ರಂತ. ಇಲ್ರಿಪ್ಪ, ಒಟ್ಟ ನಿದ್ದಿಲ್ಲ, ಏನಿಲ್ಲ, ಇಂಥ ಹೊಟ್ಯಾಗ ಒಂದು ಗಂಟೆ ಆಗ್ಯದ, ಅದು ಎಲ್ಲಿ ತೋರಿಸಿದ್ರು ಹೋಗಂಗಿಲ್ಲ ಅಂದ್ರ. ಅವಾಗ ಸಿದ್ಧಾವಳ ಅಪ್ಪವ್ರು ಅಂದ್ರಂತ, ಕೆಳಗೆ ಕೂಡು ಅಂತ ಹೇಳಿದ್ರು. ಅವಾಗ ಕೆಳಗೆ ಕುಂತಲಂತ. ಸಿದ್ಧಾವಳ ಅಜ್ಜವ್ರು ಬರೇ ನೋಡಿದ್ರತ್ರಿ, ಈಕಿ ಬರೇ ನೋಡಿದ್ರಂತ್ರಿ. ಅದಕ್ಕೆ ಹೇಳ್ತಾರಲ್ರಿ, ನೋಡಿ ಕೇಳಾರ, ಮಾತನಾಡಿ ಕೇಳಾರ, ಕೂಡಿ ಕೇಳ ಅಂತ ಹೇಳ್ತಾರೆ. ನೋಡಿದ್ರಂತ. ನೋಡಿದ ಕೂಡಲೇ ನಿನಗೆ ಹೆಂಗ ಅನಿಸ್ತದವ ಅಂದ್ರಂತ. ಯಪ್ಪ, ನೀ ನೋಡಾಕತ್ತಿಯಲ್ಲ, ನೀ ನೋಡಾಕತ್ತಿ, ನನ್ನ ಹೊಟ್ಯಾಗ ತಣ್ಣ ಗಾಳಿ ಬೀಸಾಕತ್ತೈತಿಪ್ಪ, ಉರಿತಿತ್ತು, ತಣ್ಣ ಗಾಳಿ ಬೀಸಾಕತ್ತದ ನೋಡಿಪ್ಪ ಅಂದ್ರ. ಅಂತ ಮಹಾತ್ಮರ ದೃಷ್ಟಿ ಒಳಗ ಅಂತ ಶಕ್ತಿ ಇರ್ತದ. ಕಡಿಮೆ ಆಗ್ತಂತ್ರಿ. ಆಮೇಲೆ ಒಬ್ಬೊಬ್ರ ದೃಷ್ಟಿ ಇರ್ತದ್ರಿ. ಅವ್ರು ಏನ್ ಮಾಡ್ತಾರಂದ್ರ, ಗೋಡೆ ಹೊಸ ಮನೆ ಕಟ್ಟಿದ್ರಂದ್ರ ಒಂದು ಗೋಡೆ ಇದ್ದದ್ದು 2 ಗೋಡೆ ಮಾಡುವಂತ ದೃಷ್ಟಿನೂ ಇರ್ತದ ನೋಡಿ. ಅಂತ ಶಕ್ತಿ ಇರ್ತದ. ಅದಕ್ಕೆ ಒಂದು ಹಂಗ ದುಷ್ಟ ಕಣ್ಣು ನೋಡಬಾರ್ದು ಅಂತ ಹೇಳಿ ಗೊಂಬೆ ಹಾಕಿರ್ತಾರ. ಹಂಗ ಶಕ್ತಿ ಇರ್ತದ. ಇಲ್ಲಿ ಏನದ ಅಂತ ಕೇಳಿದ್ರ, ಇದು ಮುಚ್ಚುವುದು ಅಜ್ಞಾನದ ಶಕ್ತಿ ಅದರಿ. ಅಜ್ಞಾನದ ಶಕ್ತಿ ಇರುವುದು ಅಂತ ಹೇಳಿದ್ರಿ. ಪರೋಕ್ಷ ಬ್ರಹ್ಮಜ್ಞಾನವು ಯಾವಾಗ ಪೂರ್ಣವಾಗುತ್ತದೆ ಅಂತ. ಪರೋಕ್ಷ ಬ್ರಹ್ಮಜ್ಞಾನವು ಯಾವಾಗ ಪೂರ್ಣ ಆಗ್ತದ? ಅದರ ಅವಧಿ ಬೇಕಲ್ರಿ. ಒಂದು ಅವಧಿ ಹೇಳ್ತಾರ, ಹಿಂಗೆ ಈಗ ಪೂರ್ಣ ಆಗ್ತದ ಅಂತ ಅವಧಿ ಹೇಳಾಕತ್ತಿದ್ರು. ಪರೋಕ್ಷ ಬ್ರಹ್ಮಜ್ಞಾನದ ಅವಧಿ. ಪರೋಕ್ಷ ಬ್ರಹ್ಮಜ್ಞಾನವು ಬ್ರಹ್ಮನಿಷ್ಠ ಗುರುಗಳು
ಹಾಗೂ ವೇದಾಂತ ಶಾಸ್ತ್ರವು ಹೇಳಿದಂತೆ ಬ್ರಹ್ಮನ ಸ್ವರೂಪದ ನಿಶ್ಚಯ ಮಾಡಿದಾಗ ಪರೋಕ್ಷ ಬ್ರಹ್ಮಜ್ಞಾನವು ಪೂರ್ಣವಾಗುತ್ತದೆ ಅಂತ ಹೇಳಿದರು. ಈ ಪರೋಕ್ಷ ಬ್ರಹ್ಮಜ್ಞಾನವು ಬ್ರಹ್ಮನಿಷ್ಠ ಗುರುಗಳು ಹಾಗೂ ವೇದಾಂತ ಶಾಸ್ತ್ರವು ಹೇಳಿದಂತೆ ಹೆಂಗ ಹೇಳ್ತಾವಲ್ರಿ ವೇದಾಂತ ಶಾಸ್ತ್ರ ಮತ್ತು ಬ್ರಹ್ಮನಿಷ್ಠ ಗುರುಗಳು ಅದರಂತೆ ಬ್ರಹ್ಮನ ಸ್ವರೂಪದ ನಿಶ್ಚಯ ಮಾಡ್ಬೇಕಲ್ರಿ. ಸಂಶಯ ಜ್ಞಾನ ಆಗ್ಬಾರ್ದ್ರಿ. ಏನಾಗ್ಬೇಕ್ರಿ? ನಿಶ್ಚಯ ಜ್ಞಾನ ಆಗ್ಬೇಕು. ನಿಶ್ಚಯ ಜ್ಞಾನ ಆಯಿತು ಅಂದ್ರೆ ಅದು ಏನಾಗ್ತದ್ರಿ? ಸಂಶಯ ಹೋಗ್ತದೆ. ನಿಶ್ಚಯ ಮಾಡಿದಾಗ ಪೂರ್ಣ ನಿಶ್ಚಯ ಆಗಬೇಕಲ್ರಿ. ನಿಶ್ಚಯ ಆಗ್ಬೇಕಾಗಿತ್ತಂದ್ರೆ ಏನಾಗುತ್ತದ್ರಿ? ಅಲ್ಲಿ ನಿಶ್ಚಯ ಆಗ್ಬೇಕಾಗಿತ್ತಂದ್ರೆ ಮೊದಲು ಶ್ರದ್ಧಾ ಬೇಕು. ಗುರುಗಳ ಮೇಲೆ ಶ್ರದ್ಧಾ ಬೇಕು, ಆಮೇಲೆ ಶಾಸ್ತ್ರಗಳ ಮೇಲೆ ಶ್ರದ್ಧಾ ಬೇಕು. ನಿಶ್ಚಯ ಜ್ಞಾನ ಆಗ್ಬೇಕಂದ್ರೆ ಅದಕ್ಕೆ ಅದು ನಿಶ್ಚಯ ಮಾಡಿದಾಗ ಪರೋಕ್ಷ ಬ್ರಹ್ಮಜ್ಞಾನವು ಪೂರ್ಣ ಆಗ್ತದ ಅಂತ ಹೇಳ್ತಾರೆ. ಅಲ್ಲಿಗೆ ಅದು ಏನಾಯ್ತ್ರಿ? ಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣ ಆಯ್ತು ಅಂತ ಹೇಳಿದ್ರು ಒಂದು ಅವಧಿ. ಅಲ್ಲಿಗೆ ಅದು ಪೂರ್ಣ ಆಯ್ತು. ಅಪರೋಕ್ಷ ಬ್ರಹ್ಮಜ್ಞಾನವೆಂದರೇನು? ಎರಡನೇದು ಯಾವ್ದ್ರಿ? ಅಪರೋಕ್ಷ ಬ್ರಹ್ಮಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನ ಅಲ್ಲಿ ಹೇಳಿದ್ರ ಇಲ್ಲಿ ಅಪರೋಕ್ಷ ಬ್ರಹ್ಮಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರ ಸಚ್ಚಿದಾನಂದ ರೂಪ ಇದ್ದಾನೆ ಅಂತ ತಿಳಿಲಿಕ್ಕೆ ಏನಂದ್ರೆ ಪರೋಕ್ಷ ಬ್ರಹ್ಮಜ್ಞಾನ. ಸಚ್ಚಿದಾನಂದ ರೂಪ ಬ್ರಹ್ಮ ಅದಾನು ಅಂತ ತಿಳಿದಕ್ಕ ಪರೋಕ್ಷ ಬ್ರಹ್ಮಜ್ಞಾನ ಅಂತ ಕರೆದ್ರಿ. ಇಲ್ಲಿ ಅಪರೋಕ್ಷ ಬ್ರಹ್ಮಜ್ಞಾನವೆಂದರೇನು? ಸಚ್ಚಿದಾನಂದ ರೂಪ ಬ್ರಹ್ಮವೇ ನಾನಾಗಿರುವೆನು. ಸಚ್ಚಿದಾನಂದ ರೂಪ ಬ್ರಹ್ಮ ನಾನಾಗಿರುವೆನು ಅಂತ ಹೇಳೋದು. ಸತ್ತು ಚಿತ್ತು ಆನಂದ. ಸತ್ ಅಂದ್ರಿ ತ್ರಿಕಾಲ ಅಭಾದ್ಯತ್ವಂ ಸದ್ರೂಪತ್ವಂ ಅಂತ ಹೇಳ್ತಾರೆ. ತ್ರಿಕಾಲ ಅಭಾದ್ಯತ್ವಂ ಮೂರೂ ಕಾಲದೊಳಗ ಭಾಗ ಆಗಂಗಿಲ್ಲ. ಮೂರೂ ಕಾಲದೊಳಗ ಭಾಗ ಆಗ್ಲಾರ್ದು ಸದ್ರೂಪ ಅಂತ ಹೇಳಿದ್ರು. ತ್ರಿಕಾಲ ಅಭಾದ್ಯತ್ವಂ ಸದ್ರೂಪತ್ವಂ. ಚಿತ್ ಅಂದ್ರ ಅಲುಪ್ತ ಪ್ರಕಾಶತ್ವಂ ಚಿದ್ರೂಪತ್ವಂ ಅಂತ ಹೇಳಿದ್ರು. ಅದು ಪ್ರಕಾಶ ಏನಾಗ್ತದ್ರಿ? ಲುಪ್ತ ಆಗಂಗಿಲ್ಲ ಪ್ರಕಾಶ. ನೋಡ್ರಿ, ನಾವು ಏನ್ ಮಾಡಿರ್ತೀವಿ ಅಂದ್ರೆ ಎಲ್ಲ ಲೈಟ್ ಆರಿಸಿ ಎಲ್ಲ ಮಾಡಿ ಮಕ್ಕೊಂಡಿರ್ತೀವಿ ಹೊಚ್ಕೊಂಡ. ಕನಸಿನೊಳಗ ಒಂದು ಬೆಳಕು ಬರ್ತದಲ್ರಿ. ಕನಸಿನೊಳಗುನು ಬೆಳಕು ಬರ್ತದಲ್ಲ, ಎಲ್ಲಿಂದ ಬರ್ತದ್ರಿ? ಅದು ಪ್ರಕಾಶ. ಹಂಗ ಎಂದೂ ಲುಪ್ತ ಆಗ್ಲಾರ್ದು ಇದು ಏನಂದ್ರ ಚಿದ್ರೂಪ ಅಂತ ಕರೀತಾರೆ. ಚಿತ್ತು. ಇನ್ನ ಪರಮ ಪ್ರೇಮಕ ವಿಷಯ ಪರಮಾನಂದ ಅಂತ ಹೇಳಿದ್ರು. ಹಂಗ ಸಚ್ಚಿದಾನಂದ ರೂಪ ಬ್ರಹ್ಮವೇ ಆ ಸತ್ತು ಚಿತ್ತು ಆನಂದ ರೂಪ ಬ್ರಹ್ಮನ ಸ್ವರೂಪ ನಾನಾಗಿರುವೆನು, ನಾನೇ ಇರುವೆ ಅಂತ ತಿಳಿದಕ್ರಿ. ಎಂದು ತಿಳಿಯುವುದೇ ಅನುಭವಿಸುವುದೇ. ತಿಳಿದು ಬೇರೆ ಮತ್ತ ಇಲ್ಲಿ ಇದ್ರಾಗ ಕೊಟ್ಟಾರ ಅನುಭವಿಸುವುದು. ಅದು ಅಪರೋಕ್ಷ ಬ್ರಹ್ಮಜ್ಞಾನವಾಗಿದೆ ಅಂತ ಹೇಳಿದ್ರು. ಇದು ಬಹಳ ಕಠಿಣ ಅದ್ರಿ. ಆ ಸತ್ತು ಚಿತ್ತ ಆನಂದ ಪರಮಾತ್ಮನ ಸ್ವರೂಪ ನಾನೇ ಇರ್ತನು ಅಂತ ಹೇಳಿದ್ರಲ್ಲಿ. ಮೊದಲ ಕರ್ತ ಭೋಕ್ತ ಅವು ಭಾವಗಳನ್ನ ಮಾಡವ ನಾವು ಉಣ್ಣವ ಅನ್ನೋದು ಇದನ್ನ ಭಾವದೊಳಗ ತಾನಲ್ಲದ ಭಾವಗಳನ್ನ ಬಿಟ್ಟು ನಮ್ಮ ಸ್ವರೂಪದೊಳಗೆ ಇರುವುದನ್ನೇ ಮೋಕ್ಷ ಅಂತ ಹೇಳಿದ್ರಲ್ಲಿ. ತನ್ನ ಸ್ವರೂಪದೊಳಗೆ ಇರುವುದಕ್ಕನ ಮೋಕ್ಷ ಅಂತ ಹೇಳಿ. ಅದಕ್ಕೆ ಜ್ಞಾನಿಗಳು ಏನ್ ಮಾಡ್ತಾರಂದ್ರ ಆ ಸ್ವರೂಪ ಸ್ಥಿತಿ ಕಂಡಂತ ಜ್ಞಾನಿಗಳು ಆ ಇಂದ್ರಿಯಗಳ ಕೆಲಸ ಇಂದ್ರಿಯಗಳು ಮಾಡ್ತಾವ ಅಂತ ತಿಳ್ಕೊತಿರ್ತಾರ್ರಿ ಅವ್ರು. ಅದಕ್ಕೆ ಭಗವದ್ಗೀತಾದೊಳಗ ಭಗವಂತ ಹೇಳ್ತಾ ನೋಡ್ರಿ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಸ್ನನ್ ಗಚ್ಚನ್ ಸ್ವಪನ್ ಸ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಇಂದ್ರಿಯಾಣಿ ಅರ್ಥೇಶು ವರ್ತಂತೆ ಇತಿ ಧಾರಯನ್ ಅಂತ. ಅವರು ಏನ್ ಮಾಡ್ತಾರಂದ್ರ ಆ ಇಂದ್ರಿಯಗಳ ಕೆಲಸ ಇಂದ್ರಿಯಗಳ ಮಾಡ್ತಾವು ಅಂತೇಳಿ ತನ್ನ ಸ್ವರೂಪದೊಳಗ ಇರುವುದಕ್ಕನ ಸ್ವಸ್ವರೂಪ ಮೋಕ್ಷ ಅಂತ ಕರೀತಾರೆ. ಜ್ಞಾನಿಗಳು ಹಂಗ ಮಾಡ್ತಿರ್ತಾರೆ.
ಅಪರೋಕ್ಷ ಬ್ರಹ್ಮಜ್ಞಾನವಾಗಿದೆ ಅಂತ ಹೇಳ್ತಾರೆ. ಸಚ್ಚಿದಾನಂದ ರೂಪ ಬ್ರಹ್ಮವು ನಾನಾಗಿರುವೆನು ಅನ್ನೋದನ್ನ ಏನದ ಕೇಳಿದ್ರೆ ಅಪರೋಕ್ಷ ಬ್ರಹ್ಮಜ್ಞಾನವಾಗಿದೆ ಅಂತ ಹೇಳಿದರು. ಅಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಉಂಟಾಗುತ್ತದೆ ಅಂತ ಕೇಳ್ತಾರೆ. ಮತ್ತ ಅಲ್ಲಿ ಪರೋಕ್ಷ ಬ್ರಹ್ಮಜ್ಞಾನವು ಎದರಿಂದ ಉಂಟಾಗುತ್ತದೆ ಅಂತ ಕೇಳಿದ್ರೆ ಇಲ್ಲಿ ಅಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಆಗುತ್ತದ, ಯಾವುದರಿಂದ ಆಗ್ತದ್ರಿ ಅಪರೋಕ್ಷ ಬ್ರಹ್ಮಜ್ಞಾನ ಮತ್ತು ಪ್ರಶ್ನೆ ಮಾಡಿದ್ರು. ಅಪರೋಕ್ಷ ಬ್ರಹ್ಮಜ್ಞಾನವು ಗುರುಗಳ ಮುಖದಿಂದ ತತ್ವಮಸಿ ಮುಂತಾದ ಮಹಾವಾಕ್ಯಗಳ ಶ್ರವಣದಿಂದ ಉಂಟಾಗುತ್ತದೆ ಅಂತ ಹೇಳಿದರು. ಅಪರೋಕ್ಷ ಬ್ರಹ್ಮಜ್ಞಾನ ಎದರದಿಂದ ಉಂಟಾಗ್ತದ ಅಂತ ಕೇಳಿದ್ರ ಗುರುಗಳ ಮುಖದಿಂದ ತತ್ವಮಸಿ ಅಂದ್ರ ಅದುವೇ ನೀನು ಇದ್ದಿ ಅನ್ನುವಂಥ ಮಹಾವಾಕ್ಯದಿಂದ ಮುಂತಾದ ಮಹಾವಾಕ್ಯದಿಂದ ಇನ್ನೂ 3 ಅದಾವಲ್ರಿ. ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಮಾನಂದ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಮುಂತಾದ ವಾಕ್ಯಗಳಿಂದ ಏನಾಗ್ತದ್ರಿ ಮಹಾವಾಕ್ಯಗಳ ಶ್ರವಣದಿಂದ. ಶ್ರವಣ ಅಂದ್ರ ಕೇಳುವುದು, ಶ್ರವಣ ಅಂದ್ರ ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ವೇದಾಂತ ವಾಕ್ಯದ ತಾತ್ಪರ್ಯ ನಿರ್ಣಯಕ್ಕೆ ಶ್ರವಣವೆನ್ನುವರು ಅಂತ ಶ್ರವಣದ ಲಕ್ಷಣ ಹೇಳ್ತಾರೆ. ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ, ಶ್ರುತಿ ಮತ್ತು ಷಡ್ಲಿಂಗ ಪೂರ್ವಕವಾಗಿ ವೇದಾಂತದ ಅಂತ್ಯ ತಾತ್ಪರ್ಯ ನಿರ್ಣಯಕ್ಕೆ ಶ್ರವಣ ಅಂತ ಕರೀತಾರೆ. ಶ್ರವಣ. ಮನನ ಅಂದ್ರ ವೇದ ಬಾಧಕ ಅಭೇದ ಸಾಧಕ ಯುಕ್ತಿಯಿಂದ ಅದ್ವಿತೀಯ ಬ್ರಹ್ಮನ ಚಿಂತನಕ್ಕೆ ಮನನವೆನ್ನುವರು ಅಂತ ಹೇಳಿದ್ರಿ. ವೇದ ಬಾಧಕ ಅಭೇದ ಸಾಧಕ. ಭೇದ ಅನ್ನೋದು ಬಾಧಕ ಮಾಡೋದು, ಭೇದ ಅನ್ನೋದು ಬಿಡುದು. ಭೇದದಲ್ಲಿ ಎಲ್ಲ ಜೀವ ಈಶ್ವರ ಭೇದ, ಜೀವ ಜಡ ಭೇದ ಅಂತ ಮುಂದೆ ಬರ್ತಾವ್ರಿ. 5 ಪ್ರಕಾರ ಭೇದದವಲ್ರಿ. ಈ ಭೇದ ಬಾಧಕ, ಅಭೇದ ಏನ್ ಮಾಡೋದ್ರಿ ಸಾಧಕ. ಅದ್ವಿತೀಯ ಬ್ರಹ್ಮನ ಚಿಂತನಕ್ಕೆ ಮನನ ಅಂತ ಕರೀತಾರೆ. ನಿಧಿಧ್ಯಾಸನ ಅಂದ್ರ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನೆಯ ಕಾರಣಂ ನಿಧಿಧ್ಯಾಸನ ಅಂತ ಹೇಳಿದ್ರು. ನಿಧಿಧ್ಯಾಸನ ಅಂದ್ರ ಇನ್ನೊಂದು ಹೇಳ್ತಾರೆ, ಅದೇ ವಿಜಾತಿಯ ವೃತ್ತಿ ತಿರಸ್ಕಾರ ಪೂರ್ವಕವಾಗಿ ಸಜಾತಿ ವೃತ್ತಿಯ ಪ್ರವಾಹ ಪ್ರವರ್ಧನಂ ನಿಧಿಧ್ಯಾಸನ ಅಂದ್ರು. ವಿಜಾತಿ ವೃತ್ತಿ ತಿರಸ್ಕಾರ ಮಾಡೋದು. ವಿಜಾತಿ ವೃತ್ತಿ ನಮ್ಮದಲ್ಲ, ವಿಜಾತಿ. ಸಜಾತಿ, ವಿಜಾತಿ, ಸ್ವಗತ 3 ಭೇದದವಿಲ್ರಿ. ಸಜಾತಿಯ ಭೇದ, ವಿಜಾತಿಯ ಭೇದ, ಸ್ವಗತ ಭೇದ. ಸ್ವಗತ ಅಂದ್ರ ಒಂದು ಗಿಡದೊಳಗ ಅಥವಾ ತನ್ನೊಳಗ ಕೈಯ ಕಾಲ ಇವು ಭೇದ ಸ್ವಗತ ಭೇದ. ಗಿಡದೊಳಗ ಟೊಂಗಿ ಎಲಿ ಇವೆಲ್ಲ ಕಾಯಿ ಅದಾವಲ್ರಿ, ತನ್ನೊಳಗ ಭೇದ. ಇವಕ್ಕ ಸ್ವಗತ ಭೇದ ಅಂತ ಕರೀತಾರ. ಒಂದು ಗಿಡ ಅದರಿ, ಆ ಗಿಡದೊಳಗ ಇವೆಲ್ಲ ಎಲಿ ಗಿಡ ಟೊಂಗಿ ಇವು ಭೇದ ಸ್ವಗತ ಭೇದ ಅಂತಂದ್ರು. ಸಜಾತಿಯ ಭೇದ ಅಂದ್ರ ಮಾವಿನ ಗಿಡ ಮತ್ತು ಮಾವಿನ ಗಿಡ ಎರಡೂ ಇವು ಒಂದೇ ರೀ. ಸಜಾತಿಯ ಭೇದ. ಇದು ಮಾವಿನ ಗಿಡ ಅದರಿ, ಅದು ಮಾವಿನ ಗಿಡ ಅದರಿ. ಸಜಾತಿ ಒಂದೇ, ಇದು ಸಜಾತಿಯ ಭೇದ. ಇನ್ನು ವಿಜಾತಿಯ ಭೇದ ಅಂದ್ರ ರೀ ಬೇರೆ ಬೇರೆ. ಈಗ ಮಾವಿನ ಗಿಡ ಅದ, ಬೇವಿನ ಗಿಡ ಬೇರೆ ಐತಿ ನೋಡ್ರಿ. ಕಲ್ಲ, ಕಟ್ಟಿಗೆ ಮತ್ತು ಇವೆಲ್ಲ ಒಂದೊಂದು ಬೇರೆ ಬೇರೆ. ಇದಕ್ಕೇನಂತಾರಿ ವಿಜಾತಿಯ ಭೇದ. ಸ್ವಗತ ತನ್ನೊಳಗಿರುವುದು ಭೇದ, ಸ್ವಗತ ಭೇದ. ಸಜಾತಿ ಅಂದ್ರ ಒಂದೇ ಇರಬೇಕ್ರಿ. ಮಾವಿನ ಗಿಡ ಎರಡೂ ಮಾವಿನ ಗಿಡನ ಇರಬೇಕು. ಇದಕ್ಕ ಸಜಾತಿಯ ಭೇದ. ಇನ್ನೊಂದು ವಿಜಾತಿಯ ಭೇದ ಹೇಳಿದ್ರು. ಹಂಗ ಇವು ಏನಂತ ಕೇಳಿ ಶ್ರವಣದಿಂದ ಉಂಟಾಗುತ್ತದೆ ಅಂತ ಹೇಳಿದ್ರು. ಶ್ರವಣದಿಂದ ಉಂಟಾಗುತ್ತದೆ. ಯಾವ ಶ್ರವಣದಿಂದ ಉಂಟಾಗ್ತದ್ರಿ? ಯಾವ ಶ್ರವಣ ಬೇಕ್ರಿ ಇಲ್ಲಿ? ಹಂಗ ಹಿಂಗ ಶ್ರವಣ ಅಲ್ರಿ. ಕೇಳುದ್ರ ಶ್ರವಣ ಅಂದ್ರೆ ಕೇಳುದು. ಯಾವ ಶ್ರವಣ ಆಗ್ಬೇಕ್ರಿ? ಮಹಾವಾಕ್ಯದ ಶ್ರವಣ ಆಗ್ಬೇಕಲ್ರಿ. ಮಹಾವಾಕ್ಯದ ಶ್ರವಣದಿಂದ ಉಂಟಾಗ್ತದ ಅಂತ ಹೇಳಿದ್ರು, ಆಗ್ತದ ಅಂತ ಹೇಳಿದ್ರು. ಅಪರೋಕ್ಷ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರವಾಗಿದೆ? ಅಪರೋಕ್ಷ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರ ಆಗ್ಯದ ಅಂತ ಕೇಳ್ತಾರೆ. ಅಪರೋಕ್ಷ ಬ್ರಹ್ಮಜ್ಞಾನದೊಳಗ ಮತ್ತೆ 2 ಹೇಳ್ತಾರೆ. ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರ ಅಪರೋಕ್ಷ ಬ್ರಹ್ಮಜ್ಞಾನವು ಅದೃಢ
ಮತ್ತು ದೃಢ ದೃಢವೆಂತಲೂ ಎರಡು ಪ್ರಕಾರವಾಗಿದೆ ಅಂತಂದ್ರು. ಅಪರೋಕ್ಷ ಬ್ರಹ್ಮಜ್ಞಾನ ಅದೃಢ ರೀ. ಅದೃಢ ಅಂದ್ರ ಅಳಿಗಾಡುದ್ರಿ. ಅದೃಢ ಅಂದ್ರ ಸಂಶಯ ಜ್ಞಾನ ಅದ ರೀ, ಸಂಶಯ ಅದ ರೀ. ಅದಕ್ಕ ಹೇಳ್ತಾರ ಅದೃಢ ಬ್ರಹ್ಮಜ್ಞಾನ ಅದೃಢ ಮತ್ತು ದೃಢವೆಂತಲೂ ಎರಡು ಪ್ರಕಾರವಾಗಿದೆ ಅಂತಂದ್ರು. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನವೆಂದರೇನು? ಮೊದಲನೇದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನವೆಂದರೇನು ಅಂದ್ರ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ, ಅದರ ಸ್ವರೂಪ ಹೇಳ್ತಾರೆ. ಅಸಂಭಾವನ ಮತ್ತು ವಿಪರೀತ ಭಾವನೆಗಳ ಸಮೇತವಾಗಿ ಆಗಿರುವ ಬ್ರಹ್ಮ ಮತ್ತು ಆತ್ಮನ ಏಕತ್ವದ ನಿಶ್ಚಯವನ್ನೇ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನವೆನ್ನುತ್ತಾರೆ. ಇಲ್ಲಿ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರ ಏನು? ಅದ್ರ ಸ್ವರೂಪ ಏನಂದ್ರ ಅಸಂಭಾವನ ಮತ್ತು ವಿಪರೀತ ಭಾವನ ಸಮೇತವಾಗಿ. ಅಸಂಭಾವನೂ ಇರ್ತದ ಮತ್ತು ವಿಪರೀತ ಭಾವನೂ ಇರ್ತದ. ಅಸಂಭಾವನ ವಿಪರೀತ ಭಾವನ ಸಮೇತವಾಗಿ ಆಗಿರುವ ಬ್ರಹ್ಮ ಮತ್ತು ಆತ್ಮರ ಏಕತ್ವದ ನಿಶ್ಚಯವನ್ನೇ ಮಾಡ್ತಾರೆ. ಬ್ರಹ್ಮ ಮತ್ತು ಆತ್ಮರ ಏಕತ್ವದ ಒಂದೇ ಅಂತ ನಿಶ್ಚಯ ಮಾಡ್ತಾರೆ. ಆದ್ರೆ ಏನಿರ್ತದ ಒಳಗ್ರಿ? ಅಸಂಭಾವನೂ ಇರ್ತದ ಹೇಳ್ತಾರೆ. ಅಸಂಭಾವನ ಏನು? ಆದ್ರೆ ಅಸಂಭಾವನೂ ಇರ್ತದ ಮತ್ತು ವಿಪರೀತ ಭಾವನೆನೂ ಒಳಗಿರ್ತದ. ಅದ್ರ ಸಮೇತವಾಗಿ, ಒಳಗ ಭಾವನೆಗಳ ಸಮೇತವಾಗಿ, ಅಸಂಭಾವನ ವಿಪರೀತ ಭಾವನೆಗಳನ್ನ ಸಮೇತವಾಗಿ ಏನ್ ಮಾಡ್ತಾರೆ? ಬ್ರಹ್ಮ ಮತ್ತು ಆತ್ಮನ ಒಂದೇ ಅಂತ ನಿಶ್ಚಯ ಮಾಡ್ತಾರೆ. ಬ್ರಹ್ಮ ಮತ್ತು ಆತ್ಮ ಸ್ವರೂಪ, ನನ್ನ ಆತ್ಮ ಸ್ವರೂಪ ಮತ್ತು ಬ್ರಹ್ಮ ಸ್ವರೂಪ ಒಂದೇ ಅಂತ ನಿಶ್ಚಯವನ್ನೇ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎನ್ನುತ್ತಾರೆ ಅಂತ ಹೇಳ್ತಾರೆ. ಇದಕ್ಕ ಏನಂದ್ರು ಅಂತ ಕೇಳಿದ್ರ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಇದು ದೃಢ ಅಲ್ರಿ, ಇದೇನದರಿ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಇದ್ರೊಳಗೆ ಏನಿರ್ತದಂದ್ರ ಅಸಂಭಾವನ ಮತ್ತು ವಿಪರೀತ ಭಾವನ ಎರಡೂ ಇದ್ದ ಅದನ್ನ ಬ್ರಹ್ಮ ಆತ್ಮರ ನಿಶ್ಚಯವನ್ನ ಮಾಡೋದು ಇದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಒಂದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಮತ್ತ ನಾಳಿನ ದಿವಸ ನೋಡೋಣ. ಈಗ ನಮ್ದು ಸಂಸ್ಕೃತ ಸ್ವಲ್ಪ ಅದನ್ನು ವಿಚಾರ ಮಾಡೋಣ, ಚಿಂತನೆ ಮಾಡೋಣ. ನಾವು ನಿನ್ನಿನ ದಿವಸ ಸ್ವಲ್ಪ ನೋಡಿದೀವ್ರಿ. ಇದ್ರದ್ದು ಒಂದು ಸ್ವಲ್ಪ ಜ್ಞಾನ ಆಗ್ಬೇಕಂತ, ಭಾಷಾ ಜ್ಞಾನ ಆಗ್ಬೇಕಂತ ಹೇಳಿ. ಯಾಕಂದ್ರೆ ಎಲ್ಲಾ ಸಂಸ್ಕೃತ ಭಾಷೆದೊಳಗ ಅದಾವ, ನಮಗ್ ಗೊತ್ತಿಲ್ಲ. ಮೂಲ ಅದೇ ಅದ ರೀ, ಮೂಲ ಸಂಸ್ಕೃತ ಭಾಷೆನ ಅದ. ನಾವ್ ಅಂತೀವ್ರಿ ಅದ್ರೊಳಗನ ಹುಟ್ಟ್ಯಾವ್ರಿ ಎಲ್ಲಾ ಭಾಷೆ, ಅದರಿಂದನ ಬಂದಾವು. ಏನಿ ನಾವೊಂದು ಸ್ವಲ್ಪ ವಿಚಾರ ಮಾಡಿದೀವಿ, ಹೇಳಿದೀವ್ರಿ. ಮಮ ನಾಮ ಅಂದ್ರ ನನ್ನ ಹೆಸರು ಅಂತ ಹೇಳಿದ್ರು. ಭವತಃ ನಾಮ ಅಂದ್ರ ನಿನ್ನ ಹೆಸರೇನು ಅಂತ ಪುಲ್ಲಿಂಗ ಆಯ್ತು. ಸ್ತ್ರೀಲಿಂಗ ಏನ್ ಕೇಳ್ತಾರು ಅಂದ್ರ ಭವತ್ಯಾಹ ನಾಮ ಕಿಂ ಅಂತ ಕೇಳ್ರ, ಇದು ಸ್ತ್ರೀಲಿಂಗ ಆಯ್ತು. ಸಂಸ್ಕೃತದೊಳಗ ಏನದ ಅಂತಂದ್ರ ನಮ್ ಕನ್ನಡದೊಳಗ ಹೆಂಗದರಿ, ಈಗ ಏನದ ಗಂಡ್ಮಕ್ಳು ಒಂದು ಪುಲ್ಲಿಂಗ ಆಯ್ತು, ಗಂಡ್ಮಕ್ಳು ಪುಲ್ಲಿಂಗ ಆಯ್ತು, ಹೆಣ್ಮಕ್ಳು ಸ್ತ್ರೀಲಿಂಗ ಆಯ್ತು. ಇದೆಲ್ಲ ವಸ್ತುಗಳು ನಪುಂಸಕಲಿಂಗ ಅದು, ವಸ್ತುಗಳು ನಪುಂಸಕಲಿಂಗ ಅದು. ಅದ್ರೊಳಗ ಸಂಸ್ಕೃತದೊಳಗೆ ಹೆಂಗದ ಅಂತಂದ್ರ ಬೇರೆ ಬೇರೆ ಆಕತ್ರಿ. ತಿಳ್ಕೊರಿ ಹೆಂಗ ಬೇರೆ ಆಕತಿ ಅಂದ್ರ, ಇದೇ ಕರೆ ಅಂತಲ್ಲ. ಸಂಸ್ಕೃತದೊಳಗ ಪುರುಷ ಇದ್ದದೇ ಪುಲ್ಲಿಂಗ ಅಂತ ಏನಿಲ್ರಿ. ಪುರುಷ ಇದ್ದದನ ಪುಲ್ಲಿಂಗ ಇಲ್ಲ, ಹೆಸರು ಮ್ಯಾಲ ಬರ್ತದ್ರಿ. ಹೆಸರದಲ್ರಿ, ಹೆಸರು ಮ್ಯಾಲ ವಿಚಾರ ಮಾಡೋದ್ರಿ. ಯಾ ಲಿಂಗ ಅನ್ನೋದು ಹೆಸರು ಮ್ಯಾಲ ತಿಳ್ಕೊಬೇಕಂತ. ಹೆಂಗ ಹೆಸರು ಮ್ಯಾಲ ಅಂದ್ರ, ಈಗ ನೋಡ್ರಿ ಗಿಡ ಅಂತೀವ್ರಿ ನಾವು. ಗಿಡ ಇದು ಕನ್ನಡದೊಳಗ ಏನಾಗ್ತದ್ರಿ, ಅದು ನಪುಂಸಕಲಿಂಗ ಆಗ್ತದಿಲ್ರಿ ಗಿಡ. ಸಂಸ್ಕೃತದೊಳಗ ಪುಲ್ಲಿಂಗ ಆಗ್ತದ್ರಿ. ಹೆಂಗಂತ ಅನಸ್ತದಿಲ್ರಿ. ಸಂಸ್ಕೃತದೊಳಗ ಏನಾಗ್ತದ್ರಿ, ವೃಕ್ಷ ಅಂದ್ರ ಪುಲ್ಲಿಂಗ ಐತ್ರಿ, ವಿಸರ್ಗ ಬರ್ಬೇಕ್ರಿ. ವೃಕ್ಷ ಅಂದ್ರ ಪುಲ್ಲಿಂಗ ಆಯ್ತು. ಕೇಶ ಅಂದ್ರ ಪುಲ್ಲಿಂಗ ಆಯ್ತು. ಇದಕ್ಕ ಹ ಅಂತ ಏನು ವಿಸರ್ಗ, ಸ್ತಂಭ ಅಂತಾರೆ. ಇದು
ಸ್ತಂಭ ಅಂದ್ರ ಇದು ಕಂಬ. ಪುಲ್ಲಿಂಗ ಐತ್ರಿ. ವಿಸರ್ಗ ಏನು ಬರ್ತದಲ್ರಿ ಹೆಸರು ಮೇಲ ಅದು ಪುಲ್ಲಿಂಗ ಅಂತ ತಿಳ್ಕೊಳ್ಳೋದ್ರಿ. ಇದ್ರೊಳಗೆ ಹಂಗದರಿ. ಲಾಸ್ಟ್ ಅಕ್ಷರ ಮೇಲೆ ತಿಳ್ಕೊಳ್ಳೋದ್ರಿ ಅದ್ರ ಹೆಸರು ಮೇಲೆ. ಈಗ ಪುಷ್ಪಂ ಅಂದ್ರೆ ಏನ್ರಿ? ಪುಷ್ಪಂ ಅಂದ್ರೆ ಗೊತ್ತದಲ್ರಿ, ಹೂವ. ಸಂಸ್ಕೃತದೊಳಗ ಪುಷ್ಪಂ ಅಂದ್ರೆ ಹೂವ. ಆ ಹೂವ ಪುಷ್ಪಂ ಅದು ನಪುಸಕಲಿಂಗ ಐತ್ರಿ. ಅಮ್ಮ ಅಂತ ಗೊತ್ತಲ್ರಿ, ನಪುಸಕಲಿಂಗ ಐತಿ. ಪುಷ್ಪಂ. ಫಲಂ, ಫಲಂ ಅಂಬತ್ತಿಲ್ರಿ, ಫಲಂ ಅದು ನಪುಸಕಲಿಂಗ ಐತಿ. ಪರ್ಣಂ, ಪರ್ಣಂ ಅಂದ್ರ ಎಲಿ ರೀ, ಎಲಿ ಅದು ಏನಾಯ್ತ್ರಿ? ನಪುಸಕಲಿಂಗ ಐತ್ರಿ. ಜಲಂ, ಜಲಂ ಅಂದ್ರ ನೀರು ಅದು ನಪುಸಕಲಿಂಗ ಐತಿ. ಇಲ್ಲೇ ನೋಡ್ರಿ, ಈಗ 5 ಬೆರಳದವ್ರಿ. ಇದ್ರೊಳಗ ಯಾವ್ಯಾವ ಲಿಂಗ ಅನ್ನೋದು ನೀವ ತಿಳ್ಕೊರ್ ನೋಡ್ರಿ. ಇದ್ರಾಗ ಪುಲ್ಲಿಂಗ ಸ್ತ್ರೀಲಿಂಗ ಎಲ್ಲದವ್ರಿ. ಆಶ್ಚರ್ಯ ಆಗ್ಬಿಡ್ತದ, ಹಿಂಗೆ ಹಂಗರಿ ಅನಸ್ತದ. ಅಂಗುಷ್ಟ ವಿಸರ್ಗ ಬತ್ತಿಲ್ರಿ, ಅಂಗುಷ್ಟ ಪುಲ್ಲಿಂಗ. ಅಂಗುಷ್ಟ ವಿಸರ್ಗ ಬತ್ತ. ಅಂಗುಷ್ಟ ಅಂದ್ರ ಪುಲ್ಲಿಂಗ ರೀ. ಇದಕ್ಕ ತರ್ಜನಿ ಅಂತ ಕರೀತಾರ. ತರ್ಜನಿ, ಈ ಬೆರಳು ತರ್ಜನಿ ಅಂತ ಕರೀತಾರ. ತರ್ಜನಿ ಅಂದ್ರ ಈ ಬತ್ತಲ್ರಿ, ಇದು ಸ್ತ್ರೀಲಿಂಗ ಆಯ್ತು ನೋಡ್ರಿ. ತರ್ಜನಿ ಸ್ತ್ರೀಲಿಂಗ. ಮಧ್ಯಮ, ಇದಕ್ ಮಧ್ಯಮ ಅಂತ ಕರಿತೀವಿ ನಾವು. ರುದ್ರಮಣಗ ಹೇಳ್ತಾರಲ್ರಿ, ಅಂಗುಷ್ಟಾಭ್ಯಾಂ ನಮಃ, ತರ್ಜನಿಭ್ಯಾಂ ನಮಃ ಅಂತ ಕರೀತಾರ, ಹೇಳ್ತಾರಲ್ರಿ. ಇದಕ್ಕ ಮಧ್ಯಮ. ಇದು ಅನಾಮಿಕ, ಇದು ಮಧ್ಯಮ. ಆ ಸ್ತ್ರೀಲಿಂಗ ಐತ್ರಿ ಇದು. ಅನಾಮಿಕ, ಇದಕ್ಕ ಅನಾಮಿಕ. ಆವತ್ತಿಲ್ರಿ, ಇದು ಸ್ತ್ರೀಲಿಂಗ ಐತ್ ನೋಡ್ರಿ. ಇದು ಕನಿಷ್ಠ ಪುಲ್ಲಿಂಗ ಐತ್ ನೋಡ್ರಿ. ಕನಿಷ್ಠ ಪುಲ್ಲಿಂಗ. ನಾಸಿಕ ಸ್ತ್ರೀಲಿಂಗ ಐತ್ರಿ, ಅದು ನಾಸಿಕ ಸ್ತ್ರೀಲಿಂಗ ರೀ. ಹಿಂಗ ಇದ್ರೊಳಗ ಅದಕ್ಕೆ ಬಿರಿ ಅಂತ ಅಂತಾರ್ರಿ. ಸಂಸ್ಕೃತ ಭಾಷಾ ಬಹಳ ಬಿರಿ ಅಂತ ಹೆಸರು. ಈಗ ನೋಡ್ರಿ, ಪುಸ್ತಕಂ ಅಂದ್ರ ಏನಾಯ್ತ್ರಿ? ನಪುಸಕಲಿಂಗ ಐತಿರ್ಲಿ. ಪುಸ್ತಕಂ ಅಂದ್ರ ನಪುಸಕಲಿಂಗ ಐತ್ರಿ. ಆ ಪುಸ್ತಕಂ ಬಿಟ್ಟು ಗ್ರಂಥ ಅಂತ ಕರ್ದಿವಿ ಅಂದ್ರ ಪುಲ್ಲಿಂಗ ಐತಿ ನೋಡ್ರಿ ಹೆಂಗದರಿ. ಒಂದೇದ್ರೊಳಗ ಪುಲ್ಲಿಂಗ ಆಗ್ಬೋದು, ಸ್ತ್ರೀಲಿಂಗ ಏನ ಆಗ್ಬೋದ್ರಿ. ಅದು ಗ್ರಂಥ ಅಂದ್ರ ಪುಲ್ಲಿಂಗ ಐತ್ರಿ. ಆಮೇಲೆ ಪುಸ್ತಕಂ ಅಂದೀವಂದ್ರ ನಪುಸಕಲಿಂಗ ಐತ್ರಿ. ಹಿಂಗ ಅಂದ್ರ ಇದ್ರ ಕನ್ನಡದೊಳಗ ನಾವು ಪುರುಷ ಇದ್ದದ ಪುಲ್ಲಿಂಗ, ಸ್ತ್ರೀ ಇದ್ದ ಸ್ತ್ರೀಲಿಂಗ, ಎಲ್ಲ ಇದೆಲ್ಲ ಇದ್ದುದು ನಪುಸಕಲಿಂಗ ಅಂತ ಕರಿತೀವ್ರಿ ನಾವು. ಆದ್ರ ಸಂಸ್ಕೃತದೊಳಗೆ ಹಿಂಗಿರ್ತದ ಸುಮ. ಈಗ ನೋಡ್ರಿ, ಇವತ್ತ ಯಾವ ವಾರ ಅದ ರೀ? ವಾರ ಯಾವಾರ್ರಿ? ರವಿವಾರ. ಸೋಮವಾರ ಬಗ್ಗೆ ಹೇಳೋಣ. ಈಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ಅಂತ ನಾವು ವಾರಗಳು ಹೇಳಿದ್ವಿ. ಅದ್ರೊಳಗ ಹೆಂಗಂತಾರ ನೋಡಿ. ಈಗ ವಾರ ಅಂತ ಕನ್ನಡ ಐತ್ರಿ. ಸೋಮ ವಾಸರಃ ಅಂದ್ರ ಸಂಸ್ಕೃತ ಐತಿ. ಸೋಮ ವಾಸರಃ. ಮಂಗಲ ವಾಸರಃ, ಮಂಗಲ ವಾಸರಃ. ಬುಧು ವಾಸರಃ, ಗುರು ವಾಸರಃ, ಶುಕ್ರ ವಾಸರಃ. ವಾಸರ ಅಷ್ಟೇ ರೀ, ವಾರ ಕನ್ನಡ, ವಾಸರ ಸಂಸ್ಕೃತ. ಶನಿ ವಾಸರಃ, ರವಿ ವಾಸರಃ, ಇಷ್ಟೇ ರೀ ಸಂಸ್ಕೃತದೊಳಗೆ. ಆಮೇಲೆ ಇವತ್ತು ಅಂತೀವಲ್ಲ ನಾವು. ಇವತ್ತು, ಇವತ್ತು ಅನ್ನಕ ಅದ್ಯ ಅಂತ ಕರೀತಾರೆ. ಅದ್ಯ ಅಂದ್ರ ಇವತ್ತು. ಅದ್ಯ ಯಾವಾಗ್ರಿ? ಅದ್ಯ ಯಾವಾಗ್ರಿ? ಅದ್ಯ ರವಿ ವಾಸರಃ, ಇಷ್ಟೇ ರೀ. ಅದ್ಯ ರವಿ ವಾಸರಃ. ಅದ್ಯ ಅಂದ್ರ ಇಂದು, ಇಂದು ರವಿವಾರ. ಸ್ವಹ ಅಂದ್ರ ನಾಳೆ. ಸ್ವಹ ಅಂದ್ರ ಯಾವಾಗ್ರಿ? ಸೋಮವಾಸರಃ. ಸ್ವಹ ಸೋಮವಾಸರಃ. ಸ್ವಹ ಅಂತ ಕರೀತಾರ. ನಾಳೆನಕ ಸ್ವಹ ಅಂತ ಕರೀತಾರ. ಸೋಮ ವಾಸರಃ. ಪರಸ್ವಹ, ನಾಡಿದ್ದು. ಪರಸ್ವಹ ಯಾವುದು? ಬುಧವಾಸರಃ. ಪರಸ್ವಹ ಬುಧವಾಸರಃ. ಮಂಗಲವಾಸರಃ. ಮಂಗಲವಾಸರಃ.
ಪ್ರಪರಸ್ವಃ ಅಚ್ಚಿನ ಪ್ರಪರಸ್ವಃ ಬುಧವಾಸರಃ. ಅದ್ಯ ಅಂದ್ರ ಇಂದು, ಸ್ವಹ ಅಂದ್ರ ನಾಳೆ, ನಾಳೆ, ಪರಸ್ವಹ ಅಂದ್ರ ನಾಡಿದ್ದು, ನಾಡಿದ್ದು, ಪ್ರಪರಸ್ವಹ ಅಂದ್ರ ಅಚ್ಚಿ ನಾಡಿದ್ದು, ಅಚ್ಚಿ ನಾಡಿದ್ದು. ಇಷ್ಟೇ, ಇದೇನು ಭಾಳ ಇದಿಲ್ಲ. ಪ್ರಪರಸ್ವಹ ಅಂದ್ರ ಅಚ್ಚಿ ನಾಡಿದ್ದು. ನಾವು ಕನ್ನಡದೊಳಗೆ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಸಂಖ್ಯಾ ಗೊತ್ತದ ನಿಮ್ಮ. ಸಂಸ್ಕೃತದೊಳಗ 20 ತನ ಸಂಖ್ಯಾ ನೋಡೋಣ್ರಿ. ಯಾಕಂದ್ರ ನಮಗ್ ಬರ್ತಾವ್ರಿ ಅವು ವ್ಯವಹಾರದೊಳಗ ಅಂತೀವ್ರು ನಾವು, ಆದ್ರೆ ಗೊತ್ತಿರಂಗಿಲ್ಲ ಅಷ್ಟೇ ರೀ. ಕನ್ನಡದೊಳಗ 1, 2, 3 ಅಂತ ಹೇಳ್ತೀವಲ್ರಿ, ಹಂಗೆ ಸಂಸ್ಕೃತದೊಳಗ ಏಕಂ ಅಂದ್ರೆ 1, ದ್ವೇ ಅಂದ್ರ 2, ತ್ರೀಣಿ ಅಂದ್ರ 3, ಚತ್ವಾರಿ ಅಂದ್ರ 4, ಪಂಚ ಅಂದ್ರ 5, ಷಡ್ ಅಂದ್ರ 6, ಸಪ್ತ ಅಂದ್ರ 7, ಅಷ್ಟ ಅಂದ್ರ 8, ನವ ಅಂದ್ರ 9, ದಶ ಅಂದ್ರ 10, ಏಕಾದಶ, 11, ಏಕಾದಶ ಅಂದ್ರ 11, ದ್ವಾದಶ ಅಂದ್ರ 12, ತ್ರಯೋದಶ 13, ಚತುರ್ದಶ 14, ಪಂಚದಶ, ಷೋಡಶ, ಸಪ್ತದಶ, ಅಷ್ಟಾದಶ, ಅಷ್ಟಾದಶ ಪರನಂತ ಬರ್ತಾ ಇಲ್ಲ, ಅಷ್ಟಾದಶ ಅಂದ್ರ 18, ನವದಶ, ವಿಂಶತಿ, ವಿಂಶತಿ ಅಂದ್ರ 20, ವಿಂಶತಿ ಅಂದ್ರ 20. ಗೊತ್ತಾಯ್ತ್ರಿ? 20 ತನ ಮುಗಿದ್ಕೊಂಡು ಈಗ ಸ್ವಲ್ಪ ಒಂದು ಸಂಸ್ಕೃತದೊಳಗೆ ಕಥೆ ಹೇಳೋಣ್ರಿ, ತಿಳಿತದ. ಏಕಃ ಭಿಕ್ಷುಕಃ ಆಸೀತ್. ಸಂಸ್ಕೃತದೊಳಗೆ ಹೇಳ್ತಂತೆ, ತಿಳಿತದ್ರಿ ನೋಡ್ರಿ. ಏಕಃ ಭಿಕ್ಷುಕಃ ಆಸೀತ್, ಸಹ ಭಿಕ್ಷುಕಃ ಪ್ರತಿದಿನಂ, ಸಹ ಭಿಕ್ಷುಕಃ ಪ್ರತಿದಿನಂ ಭಿಕ್ಷಾಟನಂ ಕರೋತಿ ಸ್ಮ. ಪ್ರತಿದಿನ ಭಿಕ್ಷಾಟನಂ ಕರೋತಿ ಸ್ಮ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ ಇತಿ ಭಿಕ್ಷಾಟನಂ ಕರೋತಿ ಸ್ಮ. ಜನಃ ಭಿಕ್ಷುಕಸ್ಯ ಕೃತೆ ಅನ್ನಂ ದದಾತಿ, ಧನಂ ದದಾತಿ, ವಸ್ತ್ರಮಪಿ ದದಾತಿ. ಜನಃ ಭಿಕ್ಷುಕಸ್ಯ ಕೃತೆ, ಯಾರಿಗೆರೆ? ಭಿಕ್ಷುಕಸ್ಯ ಕೃತೆ ಜನಃ ಅನ್ನಂ ದದಾತಿ, ವಸ್ತ್ರಂ ದದಾತಿ, ಧನಮಪಿ ದದಾತಿ. ಭಿಕ್ಷುಕಃ ಅನ್ನಂ ಖಾದತಿ, ಅನ್ನಂ ಖಾದತಿ, ವಸ್ತ್ರಂ ಧರತಿ, ವಸ್ತ್ರಂ ಧರತಿ, ಧನಂ ಆನೀಯ ಏಕ ಪಾತ್ರೆ ಸ್ಥಾಪಯತಿ, ಏಕ ಪಾತ್ರೆ ಸ್ಥಾಪಯತಿ. ಕಿಂ ಸ್ಥಾಪಯತಿ? ಧನಂ ಸ್ಥಾಪಯತಿ. ಭಿಕ್ಷುಕಃ ಪ್ರತಿದಿನಂ ಏವಂ ಕರೋತಿ ಸ್ಮ. ಏಕದಿನಂ ಪಾತ್ರಮಸ್ತಿ ಖಲು ಧನಂ ಸ್ಥಾಪಯತಿ, ಪಾತ್ರಂ ಪೂರ್ಣಂ ಅಭವತ್, ಪಾತ್ರಂ ಪೂರ್ಣಂ ಅಭವತ್. ತದಾ ಭಿಕ್ಷುಕಃ ಧನಮಸ್ತಿ ಚೇತ್ ಕಿಂ ಕರೋಮಿ? ಪ್ರವಾಸಾರ್ಥಂ ಗಚ್ಚಾಮಿ ಇತಿ ಧನಂ ಸ್ವೀಕರೋತಿ. ಕುತ್ರ ಗಚ್ಚಾಮಿ? ಕಾಶೀಂ ಗಚ್ಚಾಮಿ ಇತಿ ಭಿಕ್ಷುಕಃ ಚಿಂತಯತಿ. ಧನಂ ಸ್ವೀಕೃತ್ಯ ಕಾಶೀಂ ಗತವಾನ್. ಕಾಶಿ ನಗರೆ ತತ್ರ ಕಿಮ್ ಅಸ್ತಿ? ವಿಶ್ವನಾಥ ಮಂದಿರಂ ಅಸ್ತಿ. ಕಾಶಿ ನಗರೆ ವಿಶ್ವನಾಥ ಮಂದಿರಂ ಅಸ್ತಿ. ನಂತರ ನದಿ ಅಸ್ತಿ, ನದಿ ಅಸ್ತಿ, ವಿಶ್ವನಾಥ ಮಂದಿರಂ ನದಿ ಅಸ್ತಿ, ಗಂಗಾ ನದಿ ಅಸ್ತಿ. ಸಹ ಭಿಕ್ಷುಕಃ ಕಿಂ ವದತಿ, ಕಿಂ ಕರೋತಿ? ತತ್ರ ಗತ್ವಾ ಪ್ರಥಮಂ ಸ್ನಾನಂ ಕರಣೀಯಂ, ಸ್ನಾನಂ ಕರಣೀಯಂ, ನಂತರ ದರ್ಶನಂ ಕರಣೀಯಂ ಇತಿ ಚಿಂತಯತಿ. ಸ್ನಾನಂ ಕರೋಮಿ, ನಂತರ ದರ್ಶನಂ ಕರೋಮಿ. ಭಿಕ್ಷುಕಃ ಕಿಂ ಕರೋತಿ? ಸ್ನಾನಾರ್ಥಂ ನದೀಂ ಗತವಾನ್, ಸ್ನಾನಾರ್ಥಂ ನದೀಂ ಗತವಾನ್, ನದೀಂ ಗತವಾನ್ ಆನಂದೇನ ಸ್ನಾನಂ ಕರೋತಿ ಸ್ಮ. ಪರಂತು ಭಿಕ್ಷುಕಸ್ಯ ಪಾತ್ರಮಾಸೀತ್ ಖಲು, ಪಾತ್ರಮಾಸೀತ್ ಖಲು, ಪೂರ್ಣಂ ಪಾತ್ರಮಾಸೀತ್.
स भिक्षुकः पात्रं कुत्र स्थापयामि काशीनगरे चोरः आगच्छति धनं नयति चेत् किं करोमि इति भिक्षुकः किं कृतवान् पात्रम् एक भूमिं गर्दितवान् पात्रं स्थापितवान् उपरि एकलिङ्गं निर्माणं कृतवान् स्नानार्थं नदीं गतवान् सः आनन्देन स्नानं करोति स्म भिक्षुकः आनन्देन स्नानं करोति स्म तदा अन्ययात्रिकः आगतवान् आगत्य भिक्षुकः किं करोति लिङ्गं निर्माणं करोति स्नानार्थं नदीं गतवान् अन्ययात्रिकः आगत्य अत्र लिङ्गम् अस्ति तत्र स्नानं कुर्वन् अस्ति ನಂತರ ದರ್ಶನಂ ಕರಣೀಯಮಸ್ತಿ ಪರಂತು ಕಾಶೀನಗರೆ ಕೀದೃಶಿ ರೂಢಿ अस्ति इति अन्ययात्रिक ज्ञातवान् सः अपि किं कृतवान् अत्र भिक्षुकस्य लिङ्गम् अस्ति पार्श्वे सः लिङ्गं निर्माणं कृतवान् अन्ययात्रिक स्नानार्थं नदीं गतवान् ನಂತರ अन्ययात्रिकः आगच्छति लिङ्गं निर्माणं करोति स्नानार्थं नदीं गच्छति लिङ्गं निर्माणं करोति स्नानार्थं नदीं गच्छति तदा भिक्षुकः एकलिङ्गं निर्माणं किमर्थं कृतवान् आसीत् सः पात्रम् आसीत् तदर्थं लिङ्गं निर्माणं कृतवान् आसीत् तदा एषः गतवान् नन्तरे सः आगतवान् भिक्षुकः आगतवान् सः स्नानं समाप्य आनन्देन मम पात्रम् अस्ति इति ज्ञातवान् आसीत् सः आगतवान् आगत्य पश्यति सर्वा लिङ्गाः सन्ति सहस्राः अधिकाः लिङ्गाः सन्ति सः भिक्षुकः एकलिङ्गं निर्माणं कृत्वा स्नानार्थं नदीं गतवान् मम लिङ्गः कुत्र अस्ति इत्येव न ज्ञायते खलु इति भिक्षुकः चिन्तितवान् मम लिङ्गः कुत्र अस्ति सः भिक्षुकस्य लिङ्गः कुत्र अस्ति इति अन्वेषणं करोति भूमिं गर्दनं करोति तदा एकदण्डं स्वीकृत्य सर्वं लिङ्गं भग्नं करोति परन्तु तस्य भिक्षुकस्य लिङ्गः न लब्धं न लब्धं किमर्थं न लब्धम् अन्ययात्रिकः आगच्छति लिङ्गं निर्माणं करोति तदर्थं जनाः किं तदा भिक्षुकः किं ज्ञायते इत्युक्ते भिक्षुकस्य कृते जनाः किं करोति अन्धानुकरणं कुर्वन्ति एक किं करोति अन्य अपि तथैव करोति तदा भिक्षुकः ज्ञायते किमर्थम् इत्युक्ते जनाः एवमेव सन्ति एक किं करोति तथैव अन्य अपि सर्वे कुर्वन्ति इति भिक्षुकः चिन्तयति ज्ञातम् अभवत् वा न अभवत् न जानामि परन्तु संस्कृतभाषा अस्ति किञ्चित् ज्ञानं भवति किमर्थम् इत्युक्ते देवभाषा अस्ति तदर्थं सर्वे किञ्चित् ज्ञायते स्वल्परे ತಿಳಿತದ ಯಾಕಂದ್ರೆ ಅದು ದೇವಭಾಷಾ अस्ति ದೇವತೆಗಳ ಮಾತಾಡೋ ಭಾಷಾ ಅದ ಸ್ವಲ್ಪ ತಿಳಿದದು ಅಷ್ಟು 12 ಮಾತುಗಳನ್ನ ಸದ್ಗುರುನಾಥ ನಡೆಯುವ ಮುಕ್ತಾಯ ಮಾಡ್ತೀನಿ ಹೊರಗೆ